ಈ ಬ್ಯೂಟಿಫುಲ್ ಸೋಲ್ಸ್ ಈ ಜೂನಿಗೆ ನಿಮ್ಮ ಲವ್ ಲೈಫಲ್ಲಿ ಏನು ಬರ್ತಿದೆ ಅಂತ ನೋಡೋಣ. ಸಡನ್ ಚೇಂಜ್, ಟ್ರಾನ್ಸ್ಫಾರ್ಮೇಶನ್. ನೀವು ಜೊತೆಗೆ ನಿಮ್ಮ ಪಾರ್ಟ್ನರ್ ಇಬ್ರು ಕೂಡ ಚೇಂಜ್ ಆಗ್ತಿರುವಂಥದ್ದಾಗಿದೆ. ಇಲ್ಲಿ ನಿಮಗೆ ಪ್ರೀತಿ ಬರಲ್ಲ ಅನ್ಸುತ್ತೆ, ಆ ಪರ್ಸನ್ ಇಂದ ನಿಮಗೆ ಪ್ರೀತಿ ಬರುವಂಥದ್ದಾಗಿದೆ. ಸಡನ್ ಆಗಿ ಪ್ರಪೋಸಲ್ಸ್ ಬರುವಂಥದ್ದಾಗಿದೆ, ನಿಮ್ಮ ಪರ್ಸನ್ ಚೇಂಜ್ ಆಗುವಂಥದ್ದಾಗಿರುತ್ತೆ, ಟ್ರಾನ್ಸ್ಫಾರ್ಮೇಶನ್ ಆಗುವಂಥದ್ದಾಗಿರುತ್ತೆ. ಲಾಟ್ ಆಫ್ ಸರ್ಪ್ರೈಸಸ್ ಇಸ್ ಕಮಿಂಗ್. ಎಸ್, ಕುಪಿತ್ ಸಾರು. ಸೊ ಯಾರೆಲ್ಲ ಸಿಂಗಲ್ಸ್ ಇದ್ವಿ ಅಥವಾ ನಿಮ್ಮ ಮ್ಯಾರೇಜ್ಗೆ ನೋಡ್ತಾ ಇದ್ವಿ, ನಿಮ್ಮ ಲವ್ ಲೈಫಲ್ಲಿ ಇವಾಗ ಪರ್ಸನ್ ಬರುವಂಥದ್ದಾಗಿರುತ್ತೆ, ಈ ಒಂದು ಯೂನಿಯನ್ ಆಗುವಂಥದ್ದಾಗಿರುತ್ತೆ. ಸೊ ಇದು ಸರ್ಪ್ರೈಸಿಗಾಗಿ ಬರುವಂಥದ್ದಾಗಿರುತ್ತೆ. ನೀವು ಹಿಂಗೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಆ ರೀತಿ ಅಂತೂ ಬರೋದಿರಲ್ಲ. ಆ್ಯಂಡ್ ಯಾರೆಲ್ಲ ಆಲ್ರೆಡಿ ಮ್ಯಾರಿಡ್ ಆಗಿದ್ರೆ ಅಥವಾ ನಿಮ್ಮ ಲೈಫಲ್ಲಿ ಪಾರ್ಟ್ನರ್ ಇದ್ದಾರೆ ಅಂತ ಹೇಳಿದ್ರೆ ಅವರ ಬಿಹೇವಿಯರಲ್ಲಿ ಚೇಂಜಸ್ನ ನೋಡ್ತೀರಾ. ತುಂಬ ನಿಮ್ಮ ಬಗ್ಗೆ ಪ್ರೀತಿ, ನಿಮ್ಮ ಬಗ್ಗೆ ತುಂಬ ಕಾಳಜಿ ತೋರಿಸೋದು, ಕೇರ್ ಮಾಡುವಂಥದ್ದು, ಪ್ರೀತಿ ತೋರಿಸುವಂಥದ್ದು ಆಗಿರುತ್ತೆ. ಡೇಟ್ಗೆ ಹೋಗುವಂಥ ಚಾನ್ಸ್ ಇದೆ. ಸೊ ಸ್ಪೆಂಡಿಂಗ್ ಲಾಟ್ ಆಫ್ ಅ ಕ್ವಾಲಿಟಿ ಟೈಮ್, ಸಂಬಡಿ ಆಸ್ಕಿಂಗ್ ಆನ್ ಅ ಡೇಟ್ ಫಾರ್ ಯು. ಓಲ್ಡ್ ಸ್ಕೂಲ್ ಪರ್ಸನ್ ಆಗಿರುವಂಥದ್ದಾಗಿದೆ. ಇನ್ನು ಸ್ವಲ್ಪ ಜನಕ್ಕೆ ಇದು ನಿಮಗೆ ಗೊತ್ತಿದ್ದಂಥ ಒಂದು ಓಲ್ಡ್ ಫ್ರೆಂಡ್ ಆಗಿರುವಂಥದ್ದು ಆಗಿರುತ್ತೆ. ಬಟ್ ಈ ಪರ್ಸನ್ಗೆ ಪ್ರೀತಿ ಮಾಡುವಂಥದ್ದು ಒಂದು ಓಲ್ಡ್ ಸ್ಕೂಲ್ ರೀತಿ ಇರುತ್ತೆ. ಕೈ ಇಟ್ಕೊಂಡು ನಡ್ಕೊಂಡು ಹೋಗುವಂಥದ್ದಾಗಿರುತ್ತೆ, ಓಲ್ಡ್ ಸಾಂಗ್ಸ್ ಕೇಳುವಂಥದ್ದು, ತುಂಬ ಕೇರ್ ಮಾಡುವಂಥ ನೇಚರ್. ಸೊ ಯಾರೆಲ್ಲ ಇದನ್ನೆಲ್ಲ ಈ ರೀತಿ ನೋಡ್ಕೊತಿಲ್ಲ, ಸಡನ್ ಆಗಿ ಮಾಡೋದನ್ನ ನೋಡಿ ಬಿ ಸರ್ಪ್ರೈಸ್ ನಿಮ್ಮ ಲೈಫಲ್ಲಿ. ಬಟ್ ವೆರಿ ಕೇರಿಂಗ್ ಆ್ಯಂಡ್ ವೆರಿ ರೊಮ್ಯಾಂಟಿಸೈಸ್ಡ್ ಆಗಿರುವಂಥ ಪರ್ಸನ್ ಆಗಿರುತ್ತೆ. ಸ್ವಲ್ಪ ಜನಕ್ಕೆ ಇದು ಟ್ವಿನ್ ಫ್ಲೇಮ್ಸ್ ಆಗಿದ್ರೆ, ಇನ್ನು ಸ್ವಲ್ಪ ಜನಕ್ಕೆ ಇದು ಸೋಲ್ಮೇಟ್ ಕನೆಕ್ಷನ್ ಆಗಿರುವಂಥದ್ದಾಗಿದೆ. ಟ್ವಿನ್ ಫ್ಲೇಮ್ ಇಂದ ಸೋಲ್ಮೇಟ್ ಕೂಡ ಆಗ್ತಿರುವಂಥ ಒಂದು ಬಾಂಡಿಂಗ್ ಆಗಿರುವಂಥದ್ದು ಆಗಿದೆ. ಬಟ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಹೇಗಿತ್ತು ಅಂದ್ರೆ ಒಂದು ಕತ್ತಿ ಮತ್ತೆ ಹೂವ. ಸೊ ಇವಾಗ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಒಂದು ಕ್ಲಾರಿಟಿ, ಟ್ರೂತ್ ಅನ್ನೋದು ಬರುವಂಥದ್ದಾಗಿರುತ್ತೆ. ಈ ಸತ್ಯ ಎಷ್ಟು ಚೂಪಾಗಿರುತ್ತೆ ಅಂತ ಹೇಳಿದ್ರೆ, ಈ ಚೂಪಿನ ಸತ್ಯ ನಿಮ್ಮ ಲೈಫಲ್ಲಿ ಒಂದು ಬೆಳಕು, ಖುಷಿ, ಹ್ಯಾಪಿನೆಸ್ ತಗೊಂಡ್ಬರುವಂಥದ್ದಾಗಿರುತ್ತೆ. ನೋವಿನ ಸತ್ಯ ಅಂತೂ ಅಲ್ಲ, ಬಟ್ ಲಾಟ್ ಆಫ್ ಹ್ಯಾಪಿನೆಸ್ ಬರುವಂಥದ್ದಾಗಿರುತ್ತೆ. ವೆರಿ ಕ್ಲಿಯರ್ ಆಗಿರುವಂಥ ಒಂದು ವಿಚಾರ. ನಿಮ್ಮ ಮಧ್ಯ ತುಂಬ ಕ್ಲಾರಿಟಿಯಾಗಿ ಒಂದು ಕಮ್ಯುನಿಕೇಷನ್ ಆಗುವಂಥದ್ದಾಗಿರುತ್ತೆ, ಟ್ರಸ್ಟ್ ಬೆಳೆಯುವಂಥದ್ದಾಗಿರುತ್ತೆ ನಿಮ್ಮ ಸಂಬಂಧದಲ್ಲಿ. ಒಬ್ಬರು ನಿಮ್ಮ ಲೈಫಲ್ಲಿ ಯಾರು ಹೊಸಬ್ರು ಬರ್ತಾ ಇದ್ದಾರೆ ಅಥವಾ ನಿಮಗೆ ಯಾರು ಇವಾಗ ಪ್ರಪೋಸ್ ಮಾಡುವಂಥವ್ರು ಆಗಿರ್ತಾರೆ, ಆ ಪರ್ಸನ್ ತುಂಬ ಕ್ಲಾರಿಟಿಯಿಂದ ತಮ್ಮ ಮನಸ್ಸು ಬಿಚ್ಚಿ ನಿಮ್ಮ ಹತ್ರ ಮಾತಾಡುವಂಥದ್ದಾಗಿರುತ್ತೆ. ತುಂಬ ಕ್ಲಿಯರ್ ಆಗಿ ನೀವೇ ಬೇಕು ಅಂತ ಹೇಳಿ ನಿಮ್ಮ ಲೈಫಲ್ಲಿ ಬರ್ತಿರುವಂಥ ಪರ್ಸನ್ ಆಗಿರುವಂಥದ್ದಾಗಿರುತ್ತೆ. ಬಾಟಮ್ ಆಫ್ ದ ಡೆಕ್, ಹಾರ್ಟ್ ಬ್ರೋಕನ್. ನಿಮ್ಮ ಎನರ್ಜಿ ತುಂಬ ಪೇನಲ್ಲಿ ಇದ್ದೀರಾ ಅಥವಾ ನಿಮ್ಮ ಮನಸ್ಸು ಹೊಡೆದೋಗಿದೆ ಅಥವಾ ನೀವು ತುಂಬ ಹರ್ಟ್ ಆಗಿದ್ರಿ, ನಿಮ್ಮ ಲೈಫಲ್ಲಿ ಒಂದು ಲಾಸ್ಟ್ ಆಗಿದ್ರಿ, ಪ್ರೀತಿ ಅನ್ನೋದಿಲ್ಲ, ಹೇಗೆ ಏನು ಅನ್ನೋ ವಿಚಾರಗಳಲ್ಲಿ ಇದ್ರಿ. ಬಟ್ ಈ ಜೂನಲ್ಲಿ ಟ್ರಾನ್ಸ್ಫಾರ್ಮೇಷನ್ ಚೇಂಜಸ್ನ ನೋಡ್ತಿದ್ದೀರಾ. ಆ್ಯಂಡ್ ದಿಸ್ ಕಾರ್ಡ್ ಇಸ್ ಕನೆಕ್ಟಿಂಗ್ ಕಾರ್ಮಿಕ್ ರಿಲೇಶನ್ಶಿಪ್. ಸೊ ಯಾರೆಲ್ಲ ತುಂಬ ನೋವಲ್ಲಿದ್ರಿ, ನಿಮ್ಗೆ ನೋವಾಗಿತ್ತು, ನೊಂದಿದ್ರಿ, ಆ ಒಂದು ರಿಲೇಶನ್ಶಿಪ್ ನಿಮ್ಮ ಲೈಫಲ್ಲಿ ಒಂದು ಕಾರ್ಮಿಕ್ ಆಗಿತ್ತು, ಅದು ಬಂದಿದೆ ನಿಮಗೆ ನೋವು ಕೊಡೋಕ್ಕಾಗಿತ್ತು, ಅಥವಾ ನಿಮಗೆ ಈ ಒಂದು ವಿಚಾರಗಳಿಂದ ನಿಮ್ಮ ಒಂದು ಚೇಂಜಸ್ನ ತೊಗೊಬರ್ಬೇಕಾಯ್ತು. ಬಿಕಾಸ್ ಇಟ್ಸ್ 333, ಇಟ್ಸ್ ಅ 9 ಕಾರ್ಮಿಕ್ ಕನೆಕ್ಷನ್. ಎಸ್, ನಿಮ್ಮ ಲೈಫಲ್ಲಿ ಆ ಒಂದು ಪ್ಯಾಟರ್ನ್ ಅಥವಾ ಒಂದು ಸೈಕಲ್ನ ಹೆಂಟ್ ಮಾಡ್ತಿರುವಂಥದ್ದಾಗಿದೆ. ಆ ಪೇನ್ ಸೈಕಲ್ನ ಹೆಂಟ್ ಮಾಡಿ ಹೊಸ ನ್ಯೂ ಬಿಗಿನಿಂಗ್ಗೆ ಹೋಗುವಂಥದ್ದಾಗಿರುವಂಥದ್ದಾಗಿದೆ. ಸೊ ಆಲ್ ದ ಕಾರ್ಮಿಕ್ ರಿಲೇಶನ್ಶಿಪ್ ಆರ್ ಎಂಡೆಡ್. ಸೇಮ್ ರೀತಿಯಾದ ಪ್ಯಾಟರ್ನ ನಿಮ್ಮ ಲೈಫಲ್ಲಿ ನೋಡಿರ್ತೀರ, ಅಥವಾ ಅದೇ ರೀತಿಯಾದ ಪರ್ಸನ್ಸ್, ಬೇರೆ ಬೇರೆ ಪರ್ಸನ್ಸ್ ಅದೇ ರೀತಿಯಾದ ಪ್ಯಾಟರ್ನ್ಸ್ ನಿಮ್ಮ ಲೈಫಲ್ಲಿ ತಂದಿರುವಂಥದ್ದಾಗಿದ್ದರೆ, ಅಥವಾ ನಿಮ್ಮ ಬಿಟ್ಟು ಹೋಗಿರೋದು, ಮೋಸ ಮಾಡಿರುವಂಥದ್ದಾಗಿದ್ರು ಕೂಡ ಇಟ್ ವಾಸ್ ಅ ಕಾರ್ಮಿಕ್ ರಿಲೇಶನ್ಶಿಪ್. ಅದು ಇವಾಗ ಮುಗಿಯುವಂಥ ಟೈಮ್ ಆಗಿದೆ. ನೀವೇ ತುಂಬ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋಲ್ಡ್ ಮಾಡ್ತಿದ್ದೀರಾ. ಟೈಮ್ ಟು ಲೆಟ್ ಗೋ, ಬಿಕಾಸ್ ಈ ಒಂದು ನ್ಯೂ ಬಿಗಿನಿಂಗ್ ಆಗುವಂಥದ್ದಾಗಿದೆ. ಸರ್ಪ್ರೈಸಿಗಾಗಿ ಬರುವಂಥ ಪರ್ಸನ್ ಆಗಿರೋದ್ರಿಂದ ಆಲ್ರೆಡಿ ನಿಮ್ಮ ಇಬ್ಬರ ಮಧ್ಯೆ ಆ ಒಂದು ಪ್ರೀತಿಯ ಬಾಣ ಬಿಟ್ಟಿರುವಂಥದ್ದಾಗಿದೆ. ಆ ಮಧ್ಯೆ ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಪ್ರೀತಿಯ ಬಾಣನ ಬಿಟ್ಟಾಗಿರುವಂಥದ್ದಾಗಿದೆ. ಆ ಪ್ರೀತಿ ಬರ್ತಿರುವಂಥದ್ದಾಗಿದೆ. ನಿಮ್ಮನ್ನ ಆಚೆ ಕರ್ಕೊಂಡು ಹೋಗೋದು, ಲಾಟ್ ಆಫ್ ಟೈಮ್ ಸ್ಪೆಂಡ್ ಮಾಡುವಂಥದ್ದಾಗಿರುತ್ತೆ. ಆಚೆ ಇಲ್ಲ ಅಂದ್ರೆ ನಿಮ್ಮ ಜೊತೆ ತುಂಬ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡುವಂಥ ಒಂದು ಟೈಮ್ ಆಗಿರುವಂಥದ್ದಾಗಿದೆ. ಸೊ ಲಾಟ್ ಆಫ್ ಓಲ್ಡ್ ಸ್ಕೂಲ್ಸ್, ಓಲ್ಡ್ ಮೆಮೊರೀಸ್, ನೀವು ಎಷ್ಟೆಲ್ಲ ಆಸೆ ಪಟ್ಟಿದ್ರಿ ಒಂದು. ಸೊ ಈಗಿನ ಕಾಲದ ರೀತಿಯಾದ ಒಂದು ಪ್ರೀತಿ ಅಂತೂ ಆಗಿರಲ್ಲ. ಇದು ತುಂಬ ಓಲ್ಡ್ ಸ್ಕೂಲ್ ಆಗಿ ಹಳೆಯ ಒಂದು 90s 80s ಯಾವ ರೀತಿಯಾದ ಪ್ರೀತಿ ಇತ್ತು ಆ ರೀತಿಯಾದ ಪ್ರೀತಿ ಆಗಿರುವಂಥದ್ದು ಪ್ರೀತಿ ಆಗಿರುತ್ತೆ. ವೆರಿ ಕೇರಿಂಗ್, ವೆರಿ ರೊಮ್ಯಾಂಟಿಸೈಸ್ಡ್ ಆಗಿರುವಂಥ ಪ್ರೀತಿ ಆಗಿರುವಂಥದ್ದಾಗಿರುತ್ತೆ. ಯಾರೆಲ್ಲ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ದೂರ ಆಗಿದ್ರಿ ಬಂದಾಗುವಂಥ ಟೈಮ್. ಬಟ್ ಇವಾಗ ಯಾರೆಲ್ಲ ನಿಮ್ಮ ಟ್ವಿನ್ ಫ್ಲೇಮ್ ದೂರ ಆಗಿದ್ರು ಅಥವಾ ನಿಮ್ಮ ಲೈಫಲ್ಲಿ ಬರ್ತಿರುವಂಥ ಸೋಲ್ಮೇಟ್ ನೀವೇ ಬೇಕು ಅಂತ ಆಸೆ ಪಟ್ಟು ಕ್ಲಾರಿಟಿಯಿಂದ ಬರ್ತಿರುವಂಥದ್ದಾಗಿದೆ. ಪ್ರತಿಯೊಂದು ಸತ್ಯನ ನಿಮ್ಮ ಹತ್ರ ಹೇಳಿ ನಿಮ್ಮನ್ನು ಒಪ್ಸ್ಕೊಳ್ಳೋವಂಥ ಪರ್ಸನ್ ಆಗಿರ್ತಾರೆ. ನಿಮಗೆ ಗೊತ್ತಿದ್ದಂಥ ವಿಚಾರಗಳನ್ನ ಅಥವಾ ತಮ್ಮಲ್ಲಿ ನಿಮ್ಮ ಬಗ್ಗೆ ಇದ್ದಂಥ ಮನಸ್ಸಿನ ಭಾವನೆಗಳನ್ನ ಹೇಳುವಂಥ ಟೈಮ್ ಆಗಿದೆ. ಸೊ ನೀವೇನು ಹಾರ್ಟ್ ಬ್ರೇಕ್ ಮತ್ತು ಒಂದು ಓಲ್ಡ್ ಲೈಫ್ನ ಒಂದು ಪ್ಯಾಟರ್ನೇ ನೋಡಿಕೊಂಡು ಓಲ್ಡ್ ಪರ್ಸನ್ಸ್ ಮೇಲೆ ಹೋಲ್ಡ್ ಆಗಿದ್ದೀರಾ. ಇಟ್ಸ್ ಟೈಮ್ ಟು ಮೂವ್ ಆನ್, ಬಿಕಾಸ್ ಆ ವಿಚಾರಗಳು ನೀವು ಇದ್ದಾಗ ಈ ಪರ್ಸನ್ ಬಂದು ನೀವು ವೆಲ್ಕಮ್ ಮಾಡೋಕ್ಕಾಗಲ್ಲ. ಸೊ ಯಾರನ್ನ ತೆಗಿತೀನಿ, ಇವಾಗ ಬರ್ತಿರೋಂಥ ಪರ್ಸನ್ ಬಗ್ಗೆ ನಿಮಗೆ ಹೇಗೆ ತಿಳ್ಕೊಬೇಕಾಗಿರೋದಾಗಿರುತ್ತೆ ಅಂತ. ಆ ಪರ್ಸನ್ ಯಾರು ನಿಮ್ಮ ಲೈಫಲ್ಲಿ ಬರ್ತಿದ್ದಾರೆ, ಅವ್ರ ಲೈಫಲ್ಲಿ ನಿಮ್ಮ ಲೈಫಲ್ಲಿ ಹೇಗೆ ನಡೆದಿದೆ ಆ ರೀತಿಯೇ ಇರೋಂಥ ಲೈಫ್ ಆಗಿರಲಿಲ್ಲ. ಪ್ರಾಬಬ್ಲಿ ನಿಮ್ಮ ಲೈಫಲ್ಲಿ ಎಲ್ಲ ಚೆನ್ನಾಗಿದೆ, ಬಿಕಾಸ್ ಅದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ನೀವು ಇಬ್ಬರು ಕ್ಯಾಟಗರಿ ಇದ್ದೀರಾ. ಆಲ್ರೆಡಿ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನೀವು ಅನ್ಸ್ಕೊಂಡಿರೋ ಅಷ್ಟು ಸ್ಮೂತಾಗಿ ಏನೂ ನಡೀತಾ ಇರಲಿಲ್ಲ. ಲವ್ ಲೈಫಲ್ಲಿ ಒಬ್ಬರು ಹಾರ್ಟ್ ಬ್ರೇಕ್ ಆಗಿರುವಂಥದ್ದಾಗಿದೆ, ಬಟ್ ಬೇರೆ ಎಲ್ಲ ವಿಚಾರದಲ್ಲೂ ಚೆನ್ನಾಗಿರುವಂಥದ್ದಾಗಿದೆ. ಇನ್ನು ಸ್ವಲ್ಪ ಜನಕ್ಕೆ ಎಲ್ಲ ವಿಚಾರದಲ್ಲೂ ಚೆನ್ನಾಗಿದೆ, ಸಿಂಗಲ್ ಆಗಿದ್ರಿ ಅಥವಾ ನಿಮ್ಮ ಲೈಫಲ್ಲಿ ಏನೂ ನಡೀತಾ ಇರಲಿಲ್ಲ.
ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂತ ನಿಮ್ಮ ಲೈಫಲ್ಲಿ ಏನ್ ಸ್ಮೂತ್ನೆಸ್ ನಡೆದಿದೆ, ಆ ಸ್ಮೂತ್ನೆಸ್ ಆ ಪರ್ಸನ್ ಲೈಫಲ್ಲಿ ನಡೀತಾ ಇರಲಿಲ್ಲ. ತುಂಬಾ ಕೊಯಾಸ್ ಇದ್ದಂಥ ಒಂದು ವಿಚಾರಗಳಾಗಿತ್ತು. ನಿಮ್ಮ ಅವರ ಒಂದು ಯೋಚನೆ ಆಲೋಚನೆಗಳು ಬೇರೆ ಬೇರೆ ಆಗಿತ್ತು. ಯಾರೆಲ್ಲ ಜೊತೆಲಿದ್ರಿ ಅವರು ಹೇಳ್ಕೊಳಕ್ ಆಗದಿದ್ದಂಥ ಎಷ್ಟೋ ವಿಚಾರಗಳು ಅವ್ರ ಲೈಫಲ್ಲಿ ನಡೀತಾ ಇದ್ದಂಥ ಒಂದು ವಿಚಾರಗಳಾಗಿತ್ತು, ತೊಂದರೆಗಳಾಗಿದ್ದಂಥದ್ದಾಗಿತ್ತು. ಹಾಗಾಗಿ ತುಂಬಾ ಒಂದು ಅಪ್ ಅಂಡ್ ಡೌನ್ಸ್ ಅಥವಾ ಒಂದು ಡಿಫ್ರೆನ್ಸಸ್ ನಿಮ್ಮಿಬ್ಬರ ಮಧ್ಯೆ ಬಂದಿದ್ದಂಥದ್ದಾಗಿತ್ತು. ಆ್ಯಂಡ್ ಯಾರು ಬರ್ತಾ ಇದ್ದಾರೆ ಹೊಸ ಅವರು, ಈ ಪರ್ಸನ್ ಲೈಫಲ್ಲಿ ತುಂಬ ಕೊಯಾಸ್ ನಡೆದಿರೋದು ಉಂಟು, ತುಂಬ ತೊಂದರೆಗಳು ನಡೆದಿದೆ. ನೀವು ಎಷ್ಟು ಸ್ಮೂತಾಗಿ ನಿಂತೆ ಅಷ್ಟು ಸ್ಮೂತಾಗಿ ಅವ್ರ ಲೈಫಲ್ಲಿ ನಡೆದಿರೋಂಥ ವಿಚಾರಗಳಾಗಿದೆ. ಆದರೆ ನೀವಿಬ್ಬರು ಜೊತೆಯಲ್ಲಿ ಇದ್ದಾಗ ನಿಮ್ಮ ಲೈಫು ಹೇಗೆ ಅನಿಸುತ್ತೆ, ಎಷ್ಟು ಖುಷಿಯಾಗಿದೆ, ಎಷ್ಟು ಪ್ರೀತಿಯಾಗಿದೆ ಅಂತ ಈ ರೀತಿ ಅವ್ರು ಒಂಟಿಯಾಗಿದ್ದಾಗ ಅವ್ರ ಲೈಫಲ್ಲಿ ಆ ಖುಷಿ ಪ್ರೀತಿ ಅನ್ನೋದಿಲ್ಲ. ಸೊ ವೆನ್ ದೇ ಕಮ್ ವಿತ್ ಯು ಫುಲ್ ಆಫ್ ಹ್ಯಾಪಿನೆಸ್ ಅಬೆಂಡೆನ್ಸ್ ಅಲ್ಲಿ ಇರುವಂಥ ಪರ್ಸನ್ ಆಗಿರ್ತಾರೆ, ನಿಮ್ಮ ಜೊತೆ ತುಂಬ ಖುಷಿಯಾಗಿರುವಂಥ ಪರ್ಸನ್ ಆಗಿರ್ತಾರೆ. ಆದರೆ ನಿಮ್ಮಿಂದ ದೂರ ಹೋಗಿ ತನ್ನ ಲೈಫಲ್ಲಿ ಬೇರೆ ಒಂದು ರೆಸ್ಟ್ ಆಫ್ ದ ಪಾರ್ಟ್ನರ್ ಜೀವಿಸ್ಬೇಕಾದ್ರೆ ಇಂಡಿವಿಜುವಲ್ ಆಗಿ ಆ ಲೈಫೇ ಬೇರೆ ಹೊಂದದಾಗಿರುತ್ತೆ. ಸೊ ಆ ಟೈಮಲ್ಲಿ ಅವ್ರಿಗೆ ನಿಮಗೆ ರೆಸ್ಪಾಂಡ್ ಮಾಡ್ತಿಲ್ಲ ಅಥವಾ ಆ ಟೈಮಲ್ಲಿ ನಿಮಗೆ ನೀಟಾಗಿ ರಿಯಾಕ್ಟ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಡೋಂಟ್ ಥಿಂಕ್ ಅವ್ರ ಲೈಫಲ್ಲೆಲ್ಲ ಸ್ಮೂತ್ ಆಗಿದೆ ಅಂತ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಿಮ್ಮ ಜೊತೆಲಿ ಇದ್ದಾಗ ಇದ್ದಂಥ ಒಂದು ನೇಚರೇ ಬೇರೆ ಅಥವಾ ಇನ್ವಾಲ್ವ್ಮೆಂಟೇ ಬೇರೆ ಆಗಿರುತ್ತೆ. ಅದು ಬಿಟ್ಟು ಅವ್ರ ಲೈಫಲ್ಲಿ ನಡೆದಂಥ ಬೇರೆ ಇನ್ವಾಲ್ವ್ಮೆಂಟಲ್ಲಿ ಅವ್ರು ಇರುವಂಥದ್ದಾಗಿದೆ. ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರುವಂಥ ಒಂದು ಮೆಸೇಜ್ ಆಗಿರುವಂಥದ್ದು ಆಗಿದೆ. ಯು ಡೋಂಟ್ ನೋ ಹೌ ಇಟ್ ಇಸ್ ಹಾರ್ಡ್ ಟು ಲೆಟ್ ಯು ಗೋ. ತುಂಬ ಜನಕ್ಕೆ ಇದು ನಿಮ್ಮನ್ನ ಬಿಟ್ಟಿದ್ದಂಥ ಒಂದು ಪರ್ಸನ್ ಆಗಿದ್ರು, ನಿಮ್ಮನ್ನ ಬಿಟ್ಟಿದ್ರು ಅಂತ ಹೇಳಿದ್ರೆ ನಿಮ್ಮನ್ನ ದೂರ ಇಟ್ಕೊಂಡಿದ್ರು ಅಥವಾ ನಿಮ್ಮ ಹತ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಾ ಇರಲಿಲ್ಲ. ಬಿಕಾಸ್ ಅವ್ರ ಲೈಫಲ್ಲಿ ಒಂದು ಸ್ಟ್ರೆಸ್ ಅನ್ನೋದು ನಡೀತಾ ಇತ್ತು. ಓಕೆ, ಸೊ ಆ ಗೊಂದಲದಕ್ಕೆ ನಿಮ್ಮನ್ನ ಹೇಳ್ಕೊಂಡು ಹೋಗೋಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಅವರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಅಂತಾನೆ ಹೇಳ್ಬೋದು ಅಥವಾ ಕಾಪಾಡೋಕ್ಕೆ ಅಥವಾ ನೀವನ್ನ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋ ವಿಚಾರಕ್ಕೂ ಕೂಡ ಅವರು ನಿಮ್ಮಿಂದ ಆ ವಿಚಾರಗಳನ್ನ ದೂರ ಇಟ್ಟಿದ್ದಂಥದ್ದಾಗಿತ್ತು. ಬಟ್ ಅವರು ಪ್ರತಿ ಕ್ಷಣ ನಿಮ್ಮಿಂದ ಆ ವಿಚಾರನ ಮುಚ್ಚಿಟ್ಟು ತಮ್ಮ ಲೈಫಲ್ಲೇ ಕಳೆದೋಗಿ ನಿಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಅಥವಾ ನಿಮ್ಮ ಹತ್ರ ಮತ್ತೆ ಸತ್ಯ ಹೇಳೋಕ್ಕಾಗ್ತಿರ್ಲಿಲ್ಲ ಅನ್ನೋ ಟೈಮಲ್ಲಿ ಅವರು ತುಂಬ ಕೊರಗಿದ್ದಾರೆ, ತುಂಬ ತೊಂದರೆ ಪಟ್ಟಿದ್ದಾರೆ. ಅದೇ ಕಲೆಕ್ಟಿವ್ ರೀಡಿಂಗ್ ಆಗಿರೋದು ಒಂದು 80% ಆಫ್ ದ ಪೀಪಲ್ ಯಾರು ನೋಡ್ತಿದ್ದೀರಾ ನಿಮ್ಮ ಲೈಫಲ್ಲಿ ನಿಮ್ಮಿಂದ ದೂರ ಆಗಿದ್ರು ಅಥವಾ ನಿಮ್ಮಿಂದ ಡಿಸ್ಟೆನ್ಸಲ್ಲಿ ಇದ್ರು ಅಥವಾ ನೀವಿಬ್ರು ರಿಲೇಶನ್ಶಿಪ್ ಅಥವಾ ನೀವು ಡೇಟ್ ಮಾಡ್ತಾ ಇದ್ರಿ ಅಥವಾ ಒಬ್ರೊಬ್ರು ಇಷ್ಟಪಟ್ಟಿದ್ರಿ, ಇಂಟ್ರೆಸ್ಟೆಡ್ ಆಗಿದ್ರಿ, ಬಟ್ ಅದನ್ನ ಮುಂದೆ ತೊಗೊಳೋಕೆ ಆಗಿರಲಿಲ್ಲ ಆ್ಯಂಡ್ ಆಲ್ರೆಡಿ ನೀವು ಮ್ಯಾರಿಡ್ ಆಗಿರೋರು. ಸೊ 80% ಈ ಕ್ಯಾಟಗರಿಲಿ ಬರ್ತಿಲ್ಲ. ನಿಮ್ಮ ಎನರ್ಜಿ ಹೇಗಿರಬೇಕು, ನೀವೇನು ತಿಳ್ಕೊಬೇಕಾಗುತ್ತೆ ಈ ಒಂದು ಲವ್ ಲೈಫ್, ಈ ಒಂದು ಪರ್ಸನ್ ಅಟ್ರಾಕ್ಟ್ ಮಾಡಬೇಕಾದ್ರೆ ನಿಮ್ಮ ಲವ್ ಲೈಫಲ್ಲಿ ನಿಮ್ಮ ಬಗ್ಗೆ ನೀವು ಇಟ್ಸ್ ಟೈಮ್ ಫಾರ್ ಮೀ ಟು ಹೀಲ್ ನಾವ್. ಸಿ, ನೀವು ಆಲ್ರೆಡಿ ಹಾರ್ಟ್ ಬ್ರೇಕ್ ಒಂದು ಪೇನಲ್ಲಿ ಇದ್ದೀರಾ ಅಂತ ನಾನು ಹೇಳಿದೆ. ಸೊ ನಿಮ್ಮನ್ನ ನೀವು ಇನ್ನೂ ಹೀಲ್ ಮಾಡ್ಕೊಂಡಿಲ್ಲ. ಪ್ರಾಬಬ್ಲಿ ಇಲ್ಲಿ 80% ಆಫ್ ದ ಪೀಪಲ್ ನಿಮ್ಮ ಪರ್ಸನ್ ನಿಮ್ಮ ನೋವಲ್ಲೇ ಇದ್ದೀರಾ, ಅದರಿಂದ ಆಚೆ ಬರಬೇಕಾಗಿರುತ್ತೆ. ಬಿಕಾಸ್ ನಮ್ಮ ಮುಂದೆ ಅವ್ರು ಕಾಣಿಸೋಂಥ ಒಂದು ಸತ್ಯನೇ ಬೇರೆ ಆಗಿರುತ್ತೆ ಅಲ್ವಾ. ನಾವು ನಮ್ಮ ಬೇಕಿರೋ ರೀತಿ ನಾವು ಯೋಚನೆ ಮಾಡಿರ್ತೀವಿ, ನಮಗೆ ಬೇಕಿರೋ ರೀತಿ ನಾವು ಅರ್ಥ ಮಾಡ್ಕೊತಾ ಇರ್ತೀವಿ. ಆದರೆ ಆ ಪರ್ಸನ್ ಲೈಫಲ್ಲಿ ಏನು ನಡೀತಿತ್ತು ಅಂತ ನಿಮಗೆ ಗೊತ್ತಿರಲಿಲ್ಲ. ಹಾಗಾಗಿ ಆ ನೋವಿಂದ, ಪೇನ್ಸಿಂದ, ಫಿಯರ್ಸಿಂದ ಆಚೆ ಬರಬೇಕಾಗಿದೆ. ಯಾಕಂದರೆ ಆ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬಂದಾಗ ಮತ್ತೆ ಇಲ್ಲಿ ಅದೇ ರೀತಿಯಾದ ನೋವು ಕೊಡ್ತಾರೋ, ಅದೇ ರೀತಿಯಾದ ಸ್ಟ್ರೆಸ್ ಅಥವಾ ಅದೇ ರೀತಿ ನನ್ನ ಟ್ರೀಟ್ ಮಾಡ್ತಾರೋ ಅನ್ನೋ ಭಯದಿಂದ ನೀವು ಅವ್ರನ್ನ ವೆಲ್ಕಮ್ ಮಾಡೋಕ್ಕೆ ಆಗಲ್ಲ ಅಥವಾ ಎಕ್ಸೆಪ್ಟ್ ಮಾಡೋಕ್ಕೆ ಕಷ್ಟಪಡ್ತೀರಾ. ಹಾಗಾಗಿ ನಿಮ್ಮನ್ನ ನೀವು ಫೀಲ್ ಮಾಡ್ಕೋಬೇಕಾಗಿರುವಂಥದ್ದಾಗಿದೆ. ಆ್ಯಂಡ್ ಯಾರ ಲೈಫಲ್ಲಿ ಹೊಸ ಪರ್ಸನ್ ಬರ್ತಾ ಇದ್ದಾರೆ, ನಿಮ್ಗೆ ಏನು ಪೇನ್ಸ್ ಇದ್ರು ಜಸ್ಟ್ ಲೆಟ್ ಇಟ್ ಗೋ, ಹೀಲ್ ಯುವರ್ ಸೆಲ್ಫ್. ಓಕೆ, ವೆಲ್ಕಮ್ ದ ನ್ಯೂ ಪರ್ಸನ್, ವೆಲ್ಕಮ್ ದ ನ್ಯೂ ಲವ್, ವೆಲ್ಕಮ್ ದ ನ್ಯೂ ಫೇಸ್ ಆಫ್ ಯುವರ್ ಲವ್ ಲೈಫ್. ಸ್ಟಿಲ್ ನಿಮಗೆ ಅನ್ಸುತ್ತೆ ನೀವು ಪ್ರೊಸೆಸ್ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ಪೇನ್ಸಲ್ಲಿ ಇದ್ದೀರಾ, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳಕ್ಕಾಗ್ತಿಲ್ಲ ಅಂದರೆ ಯು ಕ್ಯಾನ್ ಕನೆಕ್ಟ್ ಮೀ ಫಾರ್ ದ ಸೆಷನ್ಸ್. ನಿಮ್ಮ ಹೀಲಿಂಗ್ ಜರ್ನಿ ಶುರು ಮಾಡ್ಕೊಳ್ಳೋಕ್ಕೆ ನೀವು ನನ್ನ ಕನೆಕ್ಟ್ ಮಾಡ್ಬೋದು. ಓವರ್ ಆಲ್ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ನಿಮ್ಮ ಲೈಫಲ್ಲಿ ಬರ್ತಿರೋಂಥ ಈ ಒಂದು ಪರ್ಸನ್, ಈ ಒಂದು ರಿಲೇಷನ್ಶಿಪ್ ಆಲ್ರೆಡಿ ಎಕ್ಸಿಸ್ಟ್ ಆಗಿ ಗ್ರೋ ಆಗ್ತಿರೋವಂಥದ್ದು ಫೇಸ್, ನ್ಯೂ ಬ್ಲೆಸ್ಸಿಂಗ್ಸ್, ನ್ಯೂ ಚೇಂಜಸ್ ಬಗ್ಗೆ ಯೂನಿವರ್ಸ್ ನೀವು ಹೇಳಕ್ಕೆ ಇಷ್ಟಪಡ್ತಾರೆ ಅಂತ ನೋಡೋಣ. Connected to this cards. So many cards. ಇದು ಲೆಂತಿ ಆಗ್ಬೋದು ಸ್ವಲ್ಪ, ಬಟ್ ಮೊದಲನೇದಾಗಿ ಓವರ್ ಆಲ್ ರೀಡಿಂಗ್ ಎನರ್ಜಿ. ಸ್ಟಾಪ್ ವರಿಂಗ್, ಸ್ಟಾಪ್ ಓವರ್ ಥಿಂಕಿಂಗ್. ನಿಮ್ಮ ತಲೆಯಲ್ಲಿ ನೀವು ಬೇಕಿಲ್ಲದಂಥ ವಿಚಾರಗಳನ್ನ ಪ್ರೊಸೆಸ್ ಮಾಡ್ತಾ ಇದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ, ಏನು ಕೆಟ್ಟದಾಗ್ಬೋದು, ಏನು ಕೆಟ್ಟದಾಗ್ಬಿಡುತ್ತೋ, ಅಲ್ಲಿ ಏನು ನಡೀತಿದೆಯೋ, ಏನಾಗುತ್ತೋ, ಹೇಗೆ ಅಂತ ತುಂಬ ಅಂದರೆ ತುಂಬ ಕೆಟ್ಟ ಆಲೋಚನೆಗಳು, ಭಯಗಳು, ವಿಚಾರಗಳನ್ನೇ ಯೋಚನೆ ಮಾಡ್ತಿರೋಂಥದ್ದಾಗಿದೆ. ಇಟ್ಸ್ ಟೈಮ್ ಫಾರ್ ಯು ಟು ಸೆಲೆಬ್ರೇಟ್. ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜೀಸ್ ತುಂಬ ಸ್ಟ್ರಾಂಗ್ ಆಗಿದೆ. ಯಾರೋ ಒಬ್ರು ನಿಮ್ಮ ಖುಷಿನ ಕಿತ್ಕೊಂಡು ಹೋಗ್ಬಿಡ್ತಾರೇನೋ ಅನ್ನೋ ಭಯ ಕೂಡ ನಿಮ್ಗಿರುವಂಥದ್ದಾಗಿದೆ. ಸೊ ಯು ನೀಡ್ ಟು ಕಮ್ ಔಟ್ ಆಫ್ ಇಟ್ ಆ್ಯಂಡ್ ಸ್ಟಾರ್ಟ್ ಸೆಲೆಬ್ರೇಟಿಂಗ್ ಇಟ್. ಸೊ ಯೂನಿವರ್ಸ್ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಸಿ, ಇಟ್ಸ್ ಟೈಮ್ ಫಾರ್ ಯು ಟು ಬಿಲ್ಡ್ ಯುವರ್ ಮ್ಯಾರೇಜ್ ಲೈಫ್. ನಿಮಗೆ ನೀವು ತಿಳ್ಕೊಬೇಕಾಗಿರೋದು ವಾಟ್ ಯು ಬ್ರಿಂಗ್ ಆನ್ ದ ಟೇಬಲ್.
ನಿಮ್ಮ ಪರ್ಸನ್ಗೆ ಅಥವಾ ಈ ಪ್ರೀತಿಲಿ ನೀವು ಏನು ಕೊಡಬಹುದು, ನೀವು ಏನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗುತ್ತೆ. ಬಿಕಾಸ್ ಇಲ್ಲಿ ಹೀಲಿಂಗ್ ಎನರ್ಜಿ ನಿಮಗೆ ಬಂದಿರೋದ್ರಿಂದ ಯಾರು ನೋಡ್ತಾ ಇದ್ದೀರಾ, ನೀವಿನ್ನ ಹೀಲ್ ಆಗಿಲ್ಲ. ಸೊ ನೀವು ಅದೇ ಟ್ರಾಮಾ, ಅದೇ ಒಂದು ಸ್ಟ್ರೆಸ್ಸಿಂದ ಹೋದರೆ ಮತ್ತೆ ನೀವು ಅವರಿಗೆ ಅದೇ ಸ್ಟ್ರೆಸ್ನ ಕೊಡ್ತೀರಾ. ಸೊ ವಾಟ್ ಟು ಬ್ರಿಂಗ್ ಆನ್ ದ ಟೇಬಲ್ ಅಂತ ಹೇಳ್ತೀವಿ. ಸೊ ನಿಮ್ಮಿಂದ ಏನು ಕೊಡ್ತಾ ಇದ್ದೀರಾ ಈ ಸಂಬಂಧಕ್ಕೆ, ನಿಮ್ಮ ಪರ್ಸನ್ಗೋಸ್ಕರ ನೀವೇನು ಚೇಂಜಸ್ ಆಗ್ತೀರಾ, ನಿಮ್ಮ ಲೈಫಲ್ಲಿ ಬರೋಂಥ ಪಾರ್ಟ್ನರ್ಗೋಸ್ಕರ ನೀವು ಏನ ಕೊಡೋಕ್ಕಾಗುತ್ತೆ ಅಥವಾ ನೀವು ಹೇಗಿರ್ತೀರಾ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಬೇಕಾಗಿರುವಂಥದ್ದಾಗಿರುತ್ತೆ. ಬಿಕಾಸ್ ಇಟ್ ಇಸ್ ಅ ಟೈಮ್ ಆಫ್ ಜಸ್ಟಿಸ್. ನೀವು ಕಷ್ಟಪಟ್ಟಂಥ ಒಂದು ವಿಚಾರಗಳಿಗೆ, ಟ್ರಾಮಾಗಳಿಗೆ ನಿಮಗೆ ಅದು ಮುಕ್ತಾಯ ಸಿಕ್ಕಿ ಒಂದು ರಿವಾರ್ಡ್ ಬರುವಂಥ ಟೈಮ್ ಆದರೆ ಆ ಪರ್ಸನ್ ಲೈಫಲ್ಲಿ ಕೂಡ ತುಂಬ ಟ್ರಾಮಾಸ್, ಒಂದು ಪೇನ್ಸ್ ನಡೆದಿರುವಂಥದ್ದಾಗಿದೆ. ಸೊ ಇಬ್ರಿಗೂ ಒಂದು ನ್ಯಾಯ ಬರುವಂಥ ಟೈಮ್, ಪ್ರೀತಿಲಿ ನ್ಯಾಯ ಸಿಗುವಂಥ ಟೈಮ್, ಪ್ರೀತಿಲಿ ಒಂದು ನೆಮ್ಮದಿ ಅಥವಾ ಒಂದು ಜಡ್ಜ್ಮೆಂಟ್ ಸಿಗುವಂಥ ಟೈಮ್ ಆಗಿರುತ್ತೆ ನಿಮ್ಮ ಫೇವರಲ್ಲಿ. ಬಟ್ ಆ ಒಂದು ಜಡ್ಜ್ಮೆಂಟ್ ನೀವು ಹೇಗೆ ತಗೊತೀರಾ, ಆ ಜಡ್ಜ್ಮೆಂಟ್ ಬಂದಾದ್ಮೇಲೆ ನೆಕ್ಸ್ಟ್ ಒಂದು ನೆಕ್ಸ್ಟ್ ಅಧ್ಯಾಯ ಹೇಗೆ ಶುರು ಮಾಡ್ತೀರಾ ಅನ್ನೋದು ತುಂಬ ಮ್ಯಾಟರ್ ಆಗುವಂಥದ್ದಾಗಿರುವಂಥದ್ದಾಗಿದೆ. ಸೊ ನೀವು ಎಷ್ಟು ಚೇಂಜ್ ಆಗ್ತೀರಾ, ಈ ಜಸ್ಟಿಸ್ಗೆ ಒಂದು ಬೆಲೆ ಬರುತ್ತೆ. ನೆಕ್ಸ್ಟ್ ಫೇಸ್ ಆಫ್ ಲೈಫ್ನ ನೀವು ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡ್ಬೋದು. ಬ್ಯಾಲೆನ್ಸ್ ಇಸ್ ಕಮ್ಮಿಂಗ್, ನ್ಯೂ ಬಿಗಿನಿಂಗ್ ಇಸ್ ಕಮ್ಮಿಂಗ್. ನಿಮ್ಮ ಲೈಫಲ್ಲಿ ಆ ಒಂದು ಏನು ಜಡ್ಜ್ಮೆಂಟ್ ಬರುತ್ತೆ ಅದೊಂದು ಬ್ಯಾಲೆನ್ಸ್ ಬರುವಂಥದ್ದಾಗಿರುತ್ತೆ. ಸೊ ನೀವು ಇಮೋಷ್ನಲಿ ಏನು ಕೊಡ್ತೀರಾ, ಆಸ್ ಎ ಸೆಟ್ ಏನು ಟೇಬಲ್ ತರ್ತೀರಾ ಅಂತ ಅನ್ನೋ ರೀತಿಯಲ್ಲಿ ನೀವು ಯಾವ ಕಪ್ಪಿಂದ ಫೀಲ್ ಮಾಡ್ತೀರಾ, ನೀವು ಎಂಟಿ ಕಪ್ಪಿಂದ ಅವ್ರಿಗೆ ಪ್ರೀತಿ ಕೊಡ್ತೀರಾ ಅಥವಾ ನಿಮ್ಮ ಟ್ರಾಮಾಸ್ ಅಥವಾ ನಿಮ್ಮ ಒಂದು ಪೇನ್ಸ್ನ ಕೊಡ್ತೀರಾ ಅನ್ನೋದು ತುಂಬ ಮ್ಯಾಟರ್ ಆಗುವಂಥದ್ದಾಗಿರುತ್ತೆ. ಸೊ ಇಲ್ಲಿ ನೀವು ಕ್ಲೀನ್ ವಾಟರ್, ಫ್ರೆಶ್ ವಾಟರ್ನ ಫಿಲ್ ಮಾಡಿ ಅವರಿಗೆ ಕೊಡುವಂಥದ್ದಾಗಿದ್ರೆ ಅವರು ಕೂಡ ನಿಮ್ಗೆ ಅದೇ ಪ್ರೀತಿನ ವಾಪಸ್ ರಿಟರ್ನ್ ಕೊಡುವಂಥದ್ದಾಗಿರುತ್ತೆ. ಸೊ ಇಟ್ಸ್ ಅ ಟೈಮ್ ಆಫ್ ಬ್ಯಾಲೆನ್ಸಿಂಗ್. ವಾಟ್ ಯು ಪೋರ್ ಇಸ್ ವಾಟ್ ಯು ಡ್ರಿಂಕ್. ಸೊ ನೀವೇನು ಹಾಕ್ತೀರಾ ಅದನ್ನು ನೀವು ಕುಡಿತೀರೋ ಅನ್ನೋದು, ಆದರೆ ನೀವು ಪ್ರೀತಿಲಿ ಏನು ಅವರಿಗೆ ಕೊಡ್ತೀರಾ ಅದನ್ನು ನೀವು ರಿಸೀವ್ ಮಾಡ್ತೀರಾ. ಸೊ ಅದ್ರ ಬಗ್ಗೆ ನೀವು ಫೋಕಸ್ ಮಾಡಬೇಕಾಗಿರುವಂಥದ್ದಾಗಿದೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಡಿವೈನ್ನ ಬ್ಲೆಸ್ಸಿಂಗ್ಸ್ ಅಂತೂ ತುಂಬ ಸ್ಟ್ರಾಂಗ್ ಆಗಿದೆ, ನಿಮ್ಮ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಲವ್ ಏಂಜಲ್ಸ್ ಮತ್ತು ಇಲ್ಲಿ ನನಗೆ ಗೌರಿ ಶಂಕರ ಅನ್ನೋ ಒಂದು ಎನರ್ಜಿ, ಅಂದರೆ ಶಿವಜಿ ಪಾರ್ವತಿ ಅಮ್ಮನ ಒಂದು ಎನರ್ಜಿ. ಬಿಕಾಸ್ ಗೌರಿ ಶಂಕರ ಅಂತ ನನಗೆ ಯಾಕೆ ಸ್ಟ್ರಾಂಗ್ ಆಗಿ ಬಂತು ಅಂತ ಹೇಳೋದಾದ್ರೆ, ಶಿವಜಿ ಪಾರ್ವತಿ ಅಮ್ಮಗಿಂತ ಸ್ಟ್ರಾಂಗ್ ಆಗಿ ಗೌರಿ ಶಂಕರ ಅನ್ನೋ ಆ ಒಂದು ಫೇಸ್ ಇತ್ತು. ಅವರು ಸತಿ ಆಗೋಕ್ಕಿಂತ ಮುಂಚೆ ಆಗಲಿ ಅಥವಾ ಪಾರ್ವತಿ ಆಗೋಕ್ಕಿಂತ ಮುಂಚೆ ಆಗಲಿ ಸ್ಟಾರ್ಟಿಂಗಲ್ಲಿ ಅವರ ಒಂದು ಫಾರ್ಮ್ ಗೌರಿ ಶಂಕರನೇ ಆಗಿದ್ದಂಥದ್ದಾಗಿತ್ತು. ಶಿವಜಿ ಅಮ್ಮನ ಪ್ರೀತಿಯಿಂದ ಗೌರಿ ಅಂತ ಕರೀತಾ ಇದ್ರು. ಇಲ್ಲಿ ನಾವು ಓಲ್ಡ್ ಸ್ಕೂಲ್ ಅಂತ ಹೇಳಿದ್ವಿ. ಸೊ ಆ ಒಂದು ನ್ಯೂ ಟ್ರಾನ್ಸ್ಫಾರ್ಮೇಷನ್ ಫೇಸಲ್ಲಿ ಮತ್ತೆ ಆ ಹಳೆಯ ಪ್ರೀತಿನ ಕಂಡುಕೊಳ್ಳುವಂಥ ಟೈಮ್ ಆಗಿರುತ್ತೆ. ಸೊ ನಿಮ್ಮ ಲೈಫಲ್ಲಿ ಆ ಹಳೆಯ ಪ್ರೀತಿ, ಆ ರೀತಿಯಾದ ಮ್ಯಾರೇಜ್ ಲೈಫ್, ಆ ಸ್ಟ್ರಾಂಗ್ ಬಾಂಡ್ ಬರುವಂಥದ್ದಾಗಿದೆ. ಬಿಕಾಸ್ ಅವ್ರು ನಿಮಗೆ ಬ್ಲೆಸ್ ಮಾಡ್ತಾ ಇದ್ದಾರೆ ಆ ಒಂದು ಎನರ್ಜಿಯಲ್ಲಿ. ಲಕ್ ಇಸ್ ಬಿಗಿನ್, ಒಂದು ನ್ಯೂ ಫೇಸ್, ನ್ಯೂ ಅಧ್ಯಾಯ ಶುರು ಆಗ್ತಿರುವಂಥದ್ದಾಗಿದೆ. ನಾನು ಆಲ್ರೆಡಿ ಹೇಳಿದೆ. ಸ್ಟಾಪ್ ಫೈಟಿಂಗ್. ನೀವು ಬೇರೆಯವ್ರಿಗೆ ಪ್ರೂವ್ ಮಾಡಬೇಕು ಅಥವಾ ಬೇರೆ ವಿಚಾರಗಳು ಲೈಫಲ್ಲಿ ಏನು ಸ್ಟ್ರಗಲ್ ನಡೆದಿದೆ ನಾನು ಸೈಡಿಗೆ ಇಟ್ಬಿಡಿ. ಯಾರೋ ಏನೋ ಹೇಳ್ತಾರೆ ಅಥವಾ ಏನೋ ಹೇಳ್ತಿದ್ದಾರೆ ಅವ್ರನ್ನೆಲ್ಲ ಮಾತನ್ನ ನಾನು ಮುಚ್ಚಬೇಕು, ಈ ಪ್ರೀತಿನ ಎಕ್ಸೆಪ್ಟ್ ಮಾಡಬೇಕು ಅಂದರೆ ಬೇರೆಯವ್ರ ಅಗೇನೆಸ್ಟ್ ಫೈಟ್ ಮಾಡಬೇಕು, ಎಲ್ಲ ಥಾಟ್ಸಿಂದ ನೀವು ಆಚೆ ಬರಬೇಕಾಗಿರುವಂಥದ್ದಾಗಿದೆ. ಎಷ್ಟೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆಯವ್ರಿಗೆ ಕಂಪೇರ್ ಮಾಡಿ ನನ್ನ ಪ್ರೀತಿ ಯಾಕೆ ಹಿಂಗಿಲ್ಲ ಅಥವಾ ಬೇರೆಯವ್ರಿಗೆ ಮೆಚ್ಚಕ್ಕೋಸ್ಕರ ನಿಮ್ಮ ಪರ್ಸನ್ ಈ ರೀತಿ ಇರಬೇಕು. ಅಥವಾ ಇಲ್ಲಿ ಬರ್ತಿರೋಂಥದ್ದು ಇನ್ನೊಂದು ಎನರ್ಜಿ ಹೇಗೆ ಅಂತ ಹೇಳಿದ್ರೆ, ನಂಗೆ ಅದನ್ನು ವರ್ಡ್ಸಲ್ಲಿ ಹೇಳೋಕ್ಕೆ ಬರ್ತಲ್ಲ ಭಾವನೆನ, ನನ್ನ ಪರ್ಸನ್ನ ಬೇರೆಯವರೆಲ್ಲ ಎಕ್ಸೆಪ್ಟ್ ಮಾಡ್ಕೋಬೇಕು, ನನ್ನ ಫ್ಯಾಮಿಲಿಯವರೆಲ್ಲ ಎಕ್ಸೆಪ್ಟ್ ಮಾಡ್ಕೋಬೇಕು. ಈ ಒಂದು ವಿಚಾರದಾಗಿ ನಾನು ಎಲ್ರೂ ಜೊತೆ ಫೈಟ್ ಮಾಡಬೇಕು, ಎಲ್ಲರೂ ಕನ್ವಿನ್ಸ್ ಮಾಡಬೇಕು ಅನ್ನೋ ಒಂದು ಥಾಟ್ ಇದ್ದರೆ ಈ ಥಾಟಿಂದ ನೀವು ಆಚೆ ಬರಬೇಕಾಗಿರೋಂಥದ್ದಾಗಿಲ್ಲ. ಬಿಕಾಸ್ ಇಟ್ಸ್ ಅ ಡಿವೈನ್ ಟೈಮಿಂಗ್. ನಿಮ್ಮ ಫ್ಯಾಮಿಲಿ ಎಕ್ಸೆಪ್ಟ್ ಮಾಡಲಿ, ನಿಮ್ಮ ಫ್ಯಾಮಿಲಿಯವ್ರು ಎಕ್ಸೆಪ್ಟ್ ಮಾಡದೆ ಹೋಗಲಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಪರ್ಸನ್ ಇಷ್ಟಪಡದೆ ಹೋಗಲಿ, ಇವಾಗ ನೀವಿಬ್ರು ಒಂದಾಗೋ ಟೈಮ್ ಆಗಿರುವಂಥದ್ದಾಗಿದೆ. ಇಲ್ಲಿ ಹೇಳುವಂಥದ್ದಾದರೆ, ಶಿವ ಸತಿ ಅವ್ರ ಅಪ್ಪನಿಗೆ ಈ ಮದುವೆ ಇಷ್ಟ ಇಲ್ಲ ಆಗಿದ್ರು ಶಿವ ಮತ್ತು ಸತಿ ಮದುವೆ ಆಗಲೇಬೇಕಾಗಿ ಬಂತು. ಅದೇ ಆ ಡಿವೈನ್ ಟೈಮಿಂಗ್ ಬಂತು, ಅವರಿಬ್ರು ಮದುವೆ ಆದರು. ಸೊ ನಿಮ್ಮ ಲೈಫಲ್ಲೂ ಅಷ್ಟೇ ಪ್ರತಿಯೊಬ್ಬರೂ ಕನ್ವಿನ್ಸ್ ಮಾಡಿ, ಪ್ರತಿಯೊಬ್ಬರಿಗೂ ಪ್ರೂವ್ ಮಾಡಿ, ಪ್ರತಿಯೊಬ್ಬರು ಎಕ್ಸೆಪ್ಟ್ ಮಾಡೋವ್ರಿಗೂ ಕಾಯ್ತೀನಿ ಅನ್ನೋದಾದರೆ ಇಟ್ ವಿಲ್ ನಾಟ್ ವರ್ಕ್ಔಟ್. ಸೊ ಆ ರೀತಿಯಾದ ಫೈಟಿಂಗ್ ನೀವೇನಾದ್ರು ಮಾಡ್ತಾ ಇದ್ರೆ ಅಥವಾ ಸೊಸೈಟಿಗೆ ನಾನು ಮೆಚ್ಚಬೇಕು, ನನ್ನ ಪರ್ಸನ್ ಜೊತೆ ಇರಬೇಕಂದ್ರೆ ಈ ರೀತಿಯಾದ ಅಭಿಪ್ರಾಯಗಳು ತುಂಬ ಇರುವಂಥದ್ದು ಇರುತ್ತೆ. ಆ ವಿಚಾರದಿಂದ ಆಚೆ ಬರಬೇಕಾಗಿರುವಂಥ ಟೈಮ್ ಆಗಿರುವಂಥದ್ದಾಗಿದೆ. ಬಿಕಾಸ್ ಇಟ್ಸ್ ಎ ಡಿವೈನ್ ಟೈಮಿಂಗ್. ನೀವು ಎಷ್ಟೇ ಫೈಟ್ ಮಾಡಿದ್ರು ಆ ಒಂದು ಯೂನಿಯನ್ ಆಗಿರುವಂಥದ್ದಾಗಿದೆ. ನಿಮಗಾಗಿ ಆ ಪರ್ಸನ್ ಕುದುರೆ ಹತ್ತಿ ಬರುವಂಥದ್ದಾಗಿದೆ. ನಿಮ್ಮ ರಾಜಕುಮಾರ ಅಥವಾ ರಾಣಿ ಆಗಿದ್ರೆ ಒಂದು ಚಾರಿಯೇಟಲ್ಲಿ ಬರುವಂಥದ್ದಾಗಿದೆ. ಫಿಲ್ ವಿತ್ ಲಾಟ್ಸ್ ಆಫ್ ಎಮೋಷನ್ಸ್. ಇಲ್ಲಿ ಪ್ರೀತಿ ಬೇಕಾಗಿದೆ, ಪ್ರೀತಿಯಿಂದ ನೋಡಬೇಕಾಗಿದೆ, ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡ್ಕೋಬೇಕಾಗಿರುವಂಥ ಒಂದು
ಸಂಬಂಧ ಆಗಿದೆ. ಇಲ್ಲಿ ಎಷ್ಟು ನರ್ಚರಿಂಗ್ ಕೇರಿಂಗ್ ಆಗಿ ಸಿಗುತ್ತೆ, ನಿಮಗೆ ಎಷ್ಟು ಕೇರ್ ಮಾಡ್ತಾರೆ, ಆ ಪ್ರೀತಿ ಸಿಗ್ತಿದ್ಯಾ, ನೀವು ಆ ಪ್ರೀತಿನ ಕೊಡುವಂಥದ್ದು ಇದೆಯಾ, ಅದನ್ನ ನೋಡ್ಬೇಕಾಗಿರುವಂಥ ಟೈಮ್ ಆಗಿರುವಂಥದ್ದಾಗಿದೆ. ಒಂದು ವಿಚಾರ ಏನು ಅಂತ ಹೇಳಿದ್ರೆ, ನನಗೆ ಇಲ್ಲಿ ಬಂದಿದ್ದು ಎಷ್ಟೋ ಜನ ಹೇಳ್ತೀವಿ ಪ್ರೀತಿನ ನೋಡೋದಕ್ಕಿಂತ ಅವರು ಫೈನಾನ್ಷಿಯಲಿ ಹೇಗಿದ್ದಾರೆ ನೋಡು ಅಂತ ಹೇಳ್ತೀವಿ. ಬಿಕಾಸ್ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಬಂದಂಥ ಒಂದು ನೇಚರಿಂಗಾಗಿ. ಸೊ ನೀವೆಲ್ಲರೂ ಕನ್ವಿನ್ಸ್ ಮಾಡಬೇಕು, ಒಪ್ಕೋಬೇಕು ಅಂತ ಹೇಳಿದ್ರೆ, ಸಿ ಆ ಪರ್ಸನ್ ನಿಮ್ಮನ್ನ ನಿಜವಾಗೂ ಪ್ರೀತಿಸ್ತಾರೆ, ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವೇ ಬೇಕು ಅಂತ ಹೇಳಿದ್ರೆ, ಎಲ್ರೂ ಎದುರಾಕೊಂಡು ನಿಮ್ಮ ಹತ್ರ ಬರ್ತಾರೆ ಅಂದರೆ, ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು, ರಾಣಿಯಾಗಿ ಇಟ್ಕೋಬೇಕು, ಅವರು ಒಂದು ಭಾವನೆಗಳಲ್ಲಿ ನೀವಿದ್ದೀರಾ ಅಂತ ಹೇಳಿದ್ರೆ, ಆ ಪರ್ಸನ್ ನಿಮಗೋಸ್ಕರ ಎಫರ್ಟ್ಸ್ ಹಾಕ್ತಾರೆ, ದುಡಿತಾರೆ. ಅದೇ ನೀವು ಎಲ್ಲಿ ಈ ಒಂದು ವಿಚಾರನ ಬಿಟ್ಟು ಅವ್ರ ಹತ್ರ ದುಡ್ಡಿದೆ, ಫೈನಾನ್ಸ್ ಇದೆ ಅಂತ ಬೇರೆ ಯಾರೋ ಮದುವೆ ಆಗಿರ್ತೀರಾ ಅಥವಾ ಮದುವೆ ಆಗ್ತೀರಾ ಅಂತ ಹೇಳಿದ್ರೆ, ಆ ಪರ್ಸನಿಗೆ ನಿಮ್ಗೆ ಪ್ರೀತಿನೇ ಇಲ್ಲ, ಕೇರೇ ಇಲ್ಲ ಅಂತ ಹೇಳಿದ್ರೆ, ಮೀನ್ ಆ ಸಂಬಂಧದಲ್ಲಿ ನೀವು ಖುಷಿಯಾಗಿರಲ್ಲ. ಒಂದು, ಎರಡನೇದು, ಆ ಪರ್ಸನ್ ಏನೇ ಮಾಡಿದ್ರು ತನಗೋಸ್ಕರ ತಾನು ಮಾಡ್ಕೊಂಡಿರ್ತಾರೆ, ನಿಮಗೋಸ್ಕರ ಏನೂ ಮಾಡಲ್ಲ. ಮನೆಗೆ ತೊಗೊಂಬರ್ಬೇಕು ಅಂತ ತೊಗೊಂಬರ್ತೀರಿ, ನಿಮ್ಮಕ್ಕೆ ಫೋನ್ ಮಾಡಿ ನಿಮ್ಮ ಕತೆ ಕೇರ್ ಮಾಡಿ ಕೇಳೋದೇ ಇಲ್ಲ. ಹಾಗಾಗಿ ನೀವು ಇವಾಗ ಯಾವ ಪರ್ಸನ್ ಬರ್ತಾ ಇದ್ದಾರೆ, ಆ ಪರ್ಸನ್ ಎಮೋಷನಲ್ ಲೆವೆಲ್ ಹೇಗಿದೆ ಅನ್ನೋದನ್ನ ನೀವು ನೋಡ್ಬೇಕಾಗಿರುತ್ತೆ. ಆ ಪರ್ಸನ್ ಭಾವನೆಗಳಲ್ಲಿ ನೀವಿದ್ದೀರಾ, ಅವರ ಎಮೋಷನ್ಸ್ ಅಲ್ಲಿ ನೀವಿದ್ದೀರಾ. ನಾವು ಒಬ್ಬರನ್ನ ಪ್ರೀತಿಸ್ತೀವಿ ಅಂತ ಹೇಳಿದ್ರೆ ನಾವು ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಅಲ್ವಾ. ಹಾಗಿದ್ದಾಗ ನಿಮ್ಮ ಸುಖವಾಗಿ ಅವರು ನೋಡ್ಕೊಂತಾರೆ. ಅದೇ ಆ ಪರ್ಸನ್ ಭಾವನೆ ಎಮೋಷನ್ಸ್ ಅಲ್ಲಿ ನೀವು ಇಲ್ಲ, ಆ ಪ್ರೀತಿನೇ ಇಲ್ಲ ಅಂತ ಹೇಳಿದ್ರೆ, ಆ ಪರ್ಸನ್ ನೀವು ತಿಪ್ಪರ್ಲಾಗ ಹಾಕಿದ್ರು ನಿಮ್ಗೋಸ್ಕರ ಏನಂದ್ರೆ ಏನೂ ಮಾಡಲ್ಲ. ಹಾಗಾಗಿ ಇಲ್ಲಿ ಪ್ರೀತಿ ಮುಖ್ಯ ಅಂದ್ರೆ ಯಾವ ಥರ ಪ್ರೀತಿ ಇರಬೇಕು ಅಂದ್ರೆ, ಕೇರಿಂಗ್ ಇರಬೇಕು, ನರ್ಚರ್ ಇರಬೇಕು. ಇದು ನನ್ನ ಫ್ಯಾಮಿಲಿ, ಇದು ಹುಡುಗ ಆಗಿದ್ರೆ ಇವನು ನನ್ನೋನು ಅನ್ನೋದಿರ್ಬೇಕು, ಹುಡುಗ ಆಗಿದ್ರೆ ಇವನು ನನ್ನೋನು ಅನ್ನೋದಿರ್ಬೇಕು. ಇವ್ರಿಗೋಸ್ಕರ ನಾನು ಏನಾದ್ರು ಮಾಡಲೇಬೇಕು, ನಾನು ಮಾಡೇ ಮಾಡ್ತೀನಿ, ನನ್ನ ಫ್ಯಾಮಿಲಿ ಖುಷಿಯಾಗಿರ್ಬೇಕು, ನಾನು ಖುಷಿಯಾಗಿರ್ತೀನಿ. ಇದು ನನ್ನ ಜವಾಬ್ದಾರಿ. ಯಾವುದೇ ತಾಯಿ ಇಲ್ಲಿ ಮೊದಲೇ ನೇಷದಾಗ ಯಾವುದೇ ತಾಯಿ ತನ್ನ ಮಗನ ದೂರ ಹಾಕಲ್ವಂತೆ. ಇದು ನನ್ನ ಜವಾಬ್ದಾರಿಯಿಂದ ಪ್ರೀತಿಯಿಂದ ಎದ್ದು ಎಲ್ಲ ಕೆಲಸನೂ ಮಾಡ್ತಾರೆ ಅಲ್ವಾ. ಆ ರೀತಿ ಈ ಪರ್ಸನ್ನ ಎನರ್ಜಿ ಆಗಿರ್ಬೇಕು. ಆ ಮನಸ್ಸಿನ ಭಾವನೆಗಳಲ್ಲಿ ನಾನು ಇವ್ರಿಗೋಸ್ಕರ ಏನಾದ್ರು ಮಾಡಬೇಕು, ಇವ್ರಿಗೋಸ್ಕರ ನಿಲ್ಲಬೇಕು, ಇದು ನಂದು ಅಂತ ಹೇಳಿ ಆ ರೆಸ್ಪಾನ್ಸಿಬಿಲಿಟಿ, ಆ ತಾಯಿ ರೀತಿ ಆ ರೆಸ್ಪಾನ್ಸಿಬಿಲಿಟೀಸ್ನ ತಗೊಂಡು ಮುಂದೆ ಹೋಗ್ತಾರೆ. ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಆ ರೀತಿಯಾದ ಪ್ರೀತಿ ಆಗಿರ್ಬೇಕು. ಆ ಪ್ರೀತಿನ ಮೊದಲು ನೀವು ಡೆವಲಪ್ ಮಾಡ್ಕೊಳ್ತಾ ನೀವು ನೋಡಬೇಕು ಕೂಡ, ಇಲ್ಲಿ ಆ ಪ್ರೀತಿ ಇದೆಯಾ ಅಂತ. ಬಿಕಾಸ್ ನನಗೆ ಇಲ್ಲಿ ಲಾಟ್ ಆಫ್ ಕನ್ಫ್ಯೂಷನ್ಸ್ ಕಾಣಿಸ್ತಾ ಇದೆ. ಯಾಕೆ ಅಂದರೆ, ಸೊಸೈಟಿ ಒಪ್ಪುತ್ತೋ ಸೊಸೈಟಿ ಒಪ್ಪಲ್ಲೋ ಅನ್ನೋ ಎಷ್ಟೋ ವಿಚಾರಗಳಿಂದ, ಅಥವಾ ಈ ಪರ್ಸನ್ಸ್ ಫೈನಾನ್ಷಿಯಲಿ ಚೆನ್ನಾಗಿರಲ್ವಾ, ಗೊಂದಲಗಳಿದೆ, ಇವ್ರಿಗಿಂತ ಬೆಟರ್ ಆಪ್ಷನ್ ನೀವು ಬರ್ಬೋದಾ ಅನ್ನೋ ತುಂಬಾ ನಿಮಗೆ ಆಲೋಚನೆಗಳು ಇರುವಂಥದ್ದಾಗಿದೆ. ಯಾರು ನೀವು ಇದನ್ನ ನೋಡ್ತಾ ಇದ್ದೀರಾ. ಸೊ ನಿಮಗೆ ನಾನು ಹೇಳೋದಿಷ್ಟೇ, ಈ ಪರ್ಸನ್ ನಿಮ್ಮನ್ನ ಪ್ರೀತಿ ಮಾಡ್ತಾರೆ, ನಿಮ್ಮ ಜೊತೆ ಇರ್ತಾರೆ ಅಂದರೆ, ಆ ಪರ್ಸನ್ ಅದನ್ನ ರೆಸ್ಪಾನ್ಸಿಬಿಲಿಟಿ, ಟ್ರೂ ಕಮಿಟ್ಮೆಂಟ್ ಅಂತ ಹೇಳಿ ತಗೊಂಡು ಮುಂದಕ್ಕೆ ಹೋಗ್ತಾರೆ ಅನ್ನಂಗಿದ್ರೆ ಗೋ ಫಾರ್ ಇಟ್. ಸೊ ಗೊಂದಲ ಬೇಡ, ಕನ್ಫ್ಯೂಷನ್ ಬೇಡ, ಇವ್ರಿಗಿಂತ ಬೆಟರ್ ಪರ್ಸನ್ ಆಗಿರ್ಬೋದಾ ಅನ್ನೋ ವಿಚಾರಗಳು ಬೇಡ, ಅಥವಾ ನನಗೆ ಪಾಸ್ಟಲ್ಲಿ ಆದಂಥ ಪೇನ್ಗಳು ಮತ್ತೆ ಇಲ್ಲ ಆಗುತ್ತಾ ಅನ್ನೋ ವಿಚಾರನೂ ಬೇಡ. ಬುದ್ಧಿಯಿಂದ ಯೋಚನೆ ಮಾಡ್ಬೇಕಾ, ಮನಸ್ಸಿಂದ ಯೋಚನೆ ಮಾಡ್ಬೇಕಾ ಅನ್ನೋ ವಿಚಾರಗಳು ಬೇಡ. ಎಲ್ಲಾನು ಸೈಡಿಗಿಟ್ಟು ನಿಮಗೆ ಈ ಪರ್ಸನ್ ಟ್ರೂ ಕಮಿಟ್ಮೆಂಟ್ ಕೊಡ್ತಾರಾ ಅನ್ನೋದನ್ನ ನೀವು ನೋಡ್ಬೇಕಾಗಿರುವಂಥದ್ದಾಗಿರುತ್ತೆ. ಕಮಿಟ್ಮೆಂಟ್ ಅನ್ನೋದು ಆ ಪರ್ಸನ್ಗೆ ಅದು ಒಂದು ಫಸ್ಟ್ ಲೆವೆಲಲ್ಲಿ ಇದೆ. ಅಂದರೆ ಕಮಿಟೆಡ್ ಓರಿಯೆಂಟೆಡ್ ಪರ್ಸನ್ ಆಗಿದ್ದಾರೆ ಅಂತ ಹೇಳಿದ್ರೆ, ಏನೇ ಆದರೂ ಅವ್ರು ಕೊಟ್ಟಂಥ ಮಾತನ್ನ ಬಿಡಲ್ಲ, ಆ ಕಮಿಟ್ಮೆಂಟ್ನ ಬಿಡಲ್ಲ, ಆ ರೆಸ್ಪಾನ್ಸಿಬಿಲಿಟೀಸ್ನ ಪರ್ಸನ್ ಬಿಡಲ್ಲ. ಸೊ ಕಮಿಟ್ಮೆಂಟೇ ಇಲ್ಲ, ನನ್ನ ಹತ್ರ ದುಡ್ಡಿದೆ ಮದುವೆ ಹಾಕ್ತೀನಿ ಅಂದರೆ, ಈ ಪರ್ಸನ್ನ ಬಿಟ್ಟು ನೀವು ಕನ್ಫ್ಯೂಷನ್ ಇಲ್ಲ. ಓಕೆ, ಪರ್ಸನ್ ಅಷ್ಟು ಜನ ಹೋಗ್ತಿಲ್ಲ, ಅಥವಾ ನಮ್ಮ ಸ್ಟ್ಯಾಂಡರ್ಡ್ಸ್ ಇಲ್ಲ, ಅಥವಾ ನನ್ನ ಫ್ಯಾಮಿಲಿ ಒಪ್ಪಲ್ಲ, ಅಥವಾ ಏನಂತಾರೆ ಬೇರೆ ರೀತಿ ಕಂಪ್ಯಾಟಬಿಲಿಟಿ ಇಲ್ಲ ಅನ್ನೋದು ನೀವು ಯೋಚನೆ ಮಾಡ್ತಿರೋಂಥದ್ದಾಗಿದ್ರೆ, ಐ ಡೋಂಟ್ ನೋ ವೈ ದಿಸ್ ಸ್ಟ್ರಾಂಗ್ ಮೆಸೇಜ್ ಇಸ್ ಕಮಿಂಗ್. ನಾನು ತುಂಬ ಸೆಷನ್ಸಲ್ಲಿ ನೋಡಿದಾಗ, ನನ್ನ ಪರ್ಸನ್ ನನಗೆ ಕೇರೇ ಮಾಡಲ್ಲ, ನನ್ನ ಪರ್ಸನ್ ನನಗೆ ಚೆನ್ನಾಗೇ ನೋಡ್ಕೊಳ್ಳಲ್ಲ, ದುಡ್ಡಿದೆ, ನನಗೇನು ಬೇಕು ನಾನೇ ತೊಗೋಬೇಕು, ಎಲ್ಲೇ ಹೋಗ್ಬೇಕಂದ್ರೆ ನನ್ನ ಕರ್ಕೊಂಡು ಹೋಗಲ್ಲ, ಈ ರೀತಿಯಾದ ವಿಚಾರಗಳು ಬಂದಾಗ, ಎಲ್ಲಿದ್ಯಾ, ಮನೆಗೆ ಹೋದ, ಸೇಫ್ ಆಗಿದೆಯಾ ಅಂತ ಒಂದು ಮೆಸೇಜ್ ಮಾಡಲ್ಲ, ಕಾಲ್ ಮಾಡಲ್ಲ, ಅಥವಾ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗು, ನಾನೇನಕ್ಕೆ ಬರಬೇಕು, ಅಥವಾ ನಾವು ಫ್ಯಾಮಿಲಿ ಕಡೆ ಹೋಗ್ಬೇಕಾದ್ರೆ, ಫ್ಯಾಮಿಲಿ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಬರಲ್ಲ ನನ್ನ ಜೊತೆ, ಕೇರ್ ಮಾಡಲ್ಲ. ಐ ವಿಶ್ ನಾನು ಈ ರಿಲೇಷನ್ಶಿಪ್ಪಲ್ಲಿ ಇಲ್ಲೇ ಬರ್ದಿತ್ತು, ದುಡ್ಡೆಲ್ಲ ಇದೆ, ಎಲ್ಲ ಇದೆ, ಆದರೆ ನೆಮ್ಮದಿ ಇಲ್ಲ ಅಂತ ಹೇಳೋ ತುಂಬ ಜನ ಕ್ಲೈಂಟ್ಸ್ ಇದ್ದಾರೆ. ಅದೇ ರೀತಿ ಪ್ರೀತಿ ಇದೆ, ಪ್ರೀತಿ ಮಾಡ್ತಿದ್ರು, ಪ್ರೀತಿ ಮಾಡಿದ್ದಾರೆ ಅಂತ ನಾನು ಅವ್ರ ಜೊತೆ ಹೋಗಿದ್ದೀನಿ, ಆದರೆ ಇವಾಗ ಪರ್ಸನ್ ನನ್ನ ಕೇರೇ ಮಾಡಲ್ಲ, ನೋಡ್ಕೊತಾನೆ ಇಲ್ಲ, ನಾನೇ ಸಾಕ್ಬೇಕು ಆಗಿದ್ದಂಥ ಪ್ರೀತಿ, ಆಗ ಕೊಟ್ಟಂಥ ಒಂದು ಮಾತುಗಳನ್ನ ಆ ಪರ್ಸನ್ ಇವಾಗ ನಡ್ಕೊತಾ ಇಲ್ಲ ಅಂತ ಹೇಳೋವಂಥ ಎಷ್ಟೋ ಕ್ಲೈಂಟ್ಸ್ಗಳು ನಾನು ನೋಡಿದ್ದೀನಿ.
ಸೊ ನಾನು ನಿಮ್ಗೆ ಹೇಳೋದು ಒಂದೇ, ಕಮಿಟ್ಮೆಂಟ್ ಅನ್ನೋದನ್ನ ನೋಡಿ, ಕೇರಿಂಗ್ ಅನ್ನೋದನ್ನ ನೋಡಿ. ಆ ಪರ್ಸನ್ ನಿಜವಾಗ್ಲೂ ನಿಮ್ಮನ್ನ ಕೇರ್ ಮಾಡ್ತಾರಾ ಅಂದರೆ ಎರಡು ತುಂಬ ಮುಖ್ಯ. ನಿಮಗೆ ಪ್ರೀತಿ ಮಾಡುವಂಥ ಪರ್ಸನು ಬೇಕು, ಕೇರ್ ಮಾಡುವಂಥ ಪರ್ಸನು ಬೇಕು. ಆದರೆ ಆ ಪ್ರೀತಿ ಕೇರಲ್ಲಿ ಕಮಿಟ್ಮೆಂಟ್ ಅನ್ನೋದಿರೋದು ತುಂಬ ಮುಖ್ಯ ಆಗಿರುವಂಥದ್ದಾಗಿರುತ್ತೆ. ಆ ಪರ್ಸನ್ ಕಮಿಟೆಡ್ ಆಗೇ ಇಲ್ಲ ಅಂದರೆ ಅವ್ರು ನಿಮ್ಗೆ ಎಷ್ಟೇ ಪ್ರೀತಿ ಕೊಡ್ತಿದ್ರು ಅದು ನಿಮಗೆ ಸಾಲಲ್ಲ, ಅಥವಾ ನೀವು ಅಲ್ಲಿ ನೆಮ್ಮದಿಯಾಗಿರೋಕ್ಕಾಗಲ್ಲ. ಅದೇ ರೀತಿ ಆ ಪರ್ಸನ್ ಹತ್ರ ಎಷ್ಟೇ ದುಡ್ಡಿದ್ರು ಇದು ನಂದು ಅಂತ ಅಪ್ಕೊಂಡು ಪ್ರೀತಿ ಮಾಡುವಂಥ ಕಮಿಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ನೀವಲ್ಲಿ ನೆಮ್ಮದಿಯಾಗಿರೋಕ್ಕಾಗಲ್ಲ. ಹಾಗಾಗಿ ದುಡ್ಡು ಬೇಕಾ ಅಥವಾ ಪ್ರೀತಿ ಬೇಕಾ ಅನ್ನೋ ವಿಚಾರ ಆದರೆ ಕಮಿಟ್ಮೆಂಟ್ ಬೇಕು ಅಂತ ಹೇಳ್ತೀನಿ. ಪ್ರೀತಿಯ ಕಮಿಟ್ಮೆಂಟ್ ಬೇಕಾಗಿರುವಂಥದ್ದಾಗಿರುತ್ತೆ. ಇದು ನಂದು ಅಂತ ಹೇಳಿ ಜವಾಬ್ದಾರಿಯಿಂದ ಪ್ರೀತಿಯಿಂದ ನಡ್ಸ್ಕೊಂಡು ಹೋಗುವಂಥ ಕಮಿಟ್ಮೆಂಟ್ ಸಿಕ್ಕಿದ್ರೆ ಗೋ ಫಾರ್ ಇಟ್. ಬಿಕಾಸ್ ದುಡಿತೀನಿ, ಚೆನ್ನಾಗಿ ನೋಡ್ಕೊತೀನಿ ಅನ್ನೋ ಒಂದು ಪರ್ಸನ್ ಇರೋರಿಗೆ ನೀವು 1 ಲಕ್ಷ ಕೊಟ್ಟರೆ 10 ಲಕ್ಷ ಮಾಡೋದು ಬುದ್ಧಿ ಇರೋವಂಥ ಪರ್ಸನ್ನ ಮದುವೆ. ಇವತ್ತು ಅವ್ರ ಹತ್ರ ಏನೂ ಇಲ್ಲ, ಆದರೆ ನಾನು 1 ಲಕ್ಷನ 10 ಲಕ್ಷ ಮಾಡೋ ಅಷ್ಟು ಕೆಪಾಸಿಟಿ ಇದೆ, ಅಥವಾ ನನ್ನ ಫ್ಯಾಮಿಲಿಗೆ ನಾನು ಆ ಒಂದು ಕೇರಿಂಗ್ ಕಮಿಟ್ಮೆಂಟ್ ಕೊಡಬೇಕು, ಆ ಸೆಕ್ಯೂರಿಟಿ ಕೊಡಬೇಕು, ನನ್ನ ನಂಬ್ಕೊಂಡು ಬಂದಿರ್ತಾರೆ ಅನ್ನೋ ಒಂದು ಥಾಟ್ ಇರೋಂಥ ಪರ್ಸನ್ನ ಮದುವೆ ಆದರೆ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಆ ಕಮಿಟ್ಮೆಂಟಿಂದನೇ ಅವರು ಇವತ್ತಿರೋ ಒಂದು 1 ಲಕ್ಷನ ನಾಳೆ 10 ಲಕ್ಷ ಮಾಡುವಂಥದ್ದಾಗಿರುತ್ತೆ. ಅದೇ ನನಗೆ ಕಮಿಟ್ಮೆಂಟೇ ಇಲ್ಲ, ಮದುವೆ ಆಗಿದೆ ಬಿಟ್ಟಾಕು, ನನ್ನ ಲೈಫಲ್ಲಿ ಒಬ್ರು ಬಂದಿದ್ದಾರೆ ಆಯಿತು ಬಿಡು ಅನ್ನೋ ಒಂದು ಕಮಿಟ್ಮೆಂಟೇ ಇಲ್ದಿರೋ ಪರ್ಸನ್ಗೆ ನೀವು 10 ಲಕ್ಷ ಕೊಟ್ಟು 0 ರೂಪಾಯಿ ನಾಳೆನೇ ಮಾಡ್ತಾರೆ, ಅಷ್ಟು ದುಡ್ಡನ್ನ ಕಳ್ಕೊತಾರೆ. ಸೊ ಕಮಿಟ್ಮೆಂಟ್ ಅನ್ನೋದು ತುಂಬ ಬೇಕಾಗಿರುವಂಥದ್ದಾಗಿರುತ್ತೆ. ಆ ಪರ್ಸನ್ ಕಮಿಟ್ಮೆಂಟ್ ಇದೆ ಅಂತ ಹೇಳಿದ್ರೆ ಗೋ ಫಾರ್ ಇಟ್. ಅದು ಯಾವುದೇ ವಿಚಾರಕ್ಕಾಗಿದ್ರು ಆಗಿರ್ಬೋದು. ಕಮಿಟ್ಮೆಂಟ್ ಅಂತ ಬಂದಾಗ ಅವರ ನೇಚರ್ನ ನೋಡಿ, ಅವರು ಮಾಡೋಂಥ ಕೆಲಸದಲ್ಲಿ ಕಮಿಟ್ಮೆಂಟ್ ಇದೆಯಾ, ಅವರು ಹೇಳಿದಂಥ ಮಾತುಗಳನ್ನ ಕಮಿಟ್ ಆಗ್ತಾರಾ. ನಾನು ಇವತ್ತು ಕಾಲ್ ಮಾಡ್ತೀನಿ, ನಾಳೆ ಕಾಲ್ ಮಾಡ್ತೀನಿ, ಇವಾಗ ಬ್ಯುಸಿ ಇದ್ದೀನಿ ಅಂತ ಹೇಳಿದ್ರೆ ನಾಳೆ ನಿಮಗೆ ಕಾಲ್ ಮಾಡ್ತಾರಾ. ಸಣ್ಣ ಸಣ್ಣ ವಿಚಾರಗಳಲ್ಲಿ ಕಮಿಟ್ಮೆಂಟ್ನ ಹೇಗೆ ಮೇಂಟೈನ್ ಮಾಡ್ತಾರೆ ಅನ್ನೋದಲ್ಲಿ ನಿಮಗೆ ಅವ್ರ ನೇಚರ್ ಗೊತ್ತಾಗುತ್ತೆ. ಸೊ ಆ ರೀತಿಯಾದ ಕಮಿಟ್ಮೆಂಟ್ ಓರಿಯೆಂಟೆಡ್ ಪರ್ಸನ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಲೈಫಲ್ಲಿ ಏನಾದ್ರು ಅಚೀವ್ ಮಾಡಬೇಕು ಅನ್ನೋ ಕಮಿಟ್ಮೆಂಟ್ ಅವ್ರ ಲೈಫಲ್ಲಿ ಇದೆ ಅಂದರೆ ಅವ್ರ ಲೈಫಲ್ಲಿ ಆ ಕಮಿಟ್ಮೆಂಟ್ನ ಅಚೀವ್ ಮಾಡೇ ಮಾಡ್ತಾರೆ. ಪ್ರಾಬಬ್ಲಿ ಎಲ್ಲರೂ ಒಂದೇ ಥರ ಇರಲ್ಲ, ಎಲ್ಲರೂ ಲೈಫ್ ಒಂದೇ ಥರ ಇರಲ್ಲ. ಅವ್ರ ಲೈಫಲ್ಲಿ ಸ್ಟ್ರಗಲ್ ನಡೀತಿರ್ಬೋದು, ನಿಮ್ಮ ಲೈಫಲ್ಲಿ ಸ್ಟ್ರಗಲ್ ನಡೀತಿರ್ಬೋದು, ಡಿಲೇಸ್ ಆಗ್ತಿರ್ಬೋದು. ಬಟ್ ಮಾಡ್ತೀನಿ ಅಂತ ಅದಕ್ಕೆ ಸ್ಟಿಕ್ ಬೈ ಆಗಿ ಹೋಗ್ತಾ ಇದ್ದಾರೆ, ಆ ನೇಚರ್ನ ಡೆವಲಪ್ ಮಾಡ್ಕೊಂಡಿದ್ದಾರೆ. ಇವಾಗ ಅವರೆಲ್ಲ ಕಮಿಟ್ಮೆಂಟ್ ಇದೆ ಅಂತ ಹೇಳಿದ್ರೆ ಗೋ ಫಾರ್ ದ ಪರ್ಸನ್. ಇದು ಸ್ಟ್ರಾಂಗ್ ಆಗಿ ಯೂನಿವರ್ಸ್ನ ಗೈಡೆನ್ಸ್. ಇದು ಸ್ವಲ್ಪ ನಾನು ಡೀಪ್ ಆಗಿ ಹೋದೆ, ಬಟ್ ಬಿಕಾಸ್ ನಾನು ತುಂಬ ದಿನದಿಂದ ನೋಡ್ತಿದ್ದಂಥ ಒಂದು ಕ್ಲೈಂಟ್ ಸೆಷನ್ಸ್ ರೀಡಿಂಗ್ಸ್ ಅಲ್ಲಿ ಅಥವಾ ಹೀಲಿಂಗ್ ಜರ್ನೀಸ್ ಅಲ್ಲಿ ರೀಡಿಂಗ್ಸ್ ಆಗಿರ್ಬೋದು ಅಥವಾ ಹೀಲ್ ಮಾಡಬೇಕಾಗಿದ್ದಂಥ ಸೆಷನ್ಸ್ಗಳಲ್ಲಿ ಈ ಕಮಿಟ್ಮೆಂಟ್ ಇಶ್ಯೂಸ್ ತುಂಬ ನಾನು ನೋಡ್ತಾ ಇದ್ದೆ. ಕಮಿಟ್ಮೆಂಟ್ ಫೋಬಿಯಾ ಇರೋವಂಥ ಪರ್ಸನ್ ಆಗಿರ್ಬೋದು, ಅಥವಾ ಹೇಳಿದಂಥ ಮಾತುಗಳಿಗೆ ಸ್ಟಿಕ್ ಬೈಯೇ ಆಗಿಲ್ಲ. ಪ್ರೀತಿ ಅನ್ನೋದು ಕಮಿಟ್ಮೆಂಟ್ ಹೌದು. ಪ್ರೀತಿನ ಇಲ್ಲಿ ಯಾರು ಕಮಿಟ್ಮೆಂಟ್ ಅಂತ ನೋಡ್ತಾರೆ ಆ ಪರ್ಸನ್ ಜೊತೆ ಹೋಗೋದು ತುಂಬ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ಗೋ ಫಾರ್ ದ ಪರ್ಸನ್ ಹೂ ಇಸ್ ಕಮಿಟೆಡ್ ಓರಿಯೆಂಟೆಡ್. ಆ್ಯಂಡ್ ಈ ಒಂದು ಪರ್ಸನ್ನ ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡೋಕ್ಕೆ ಅಥವಾ ನೀವು ಇವ್ರ ಜೊತೆ ಮ್ಯಾಚ್ ಆಗಬೇಕಂದ್ರೆ ನೀವು ಕೂಡ ಕಮಿಟ್ಮೆಂಟ್ ಅನ್ನೋ ಎನರ್ಜಿನ ಕ್ಯಾರೆಕ್ಟರ್ ಗುಣನ ನೀವು ಡೆವಲಪ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ನಿಮ್ಮ ಪರ್ಸನ್ ಕಮಿಟೆಡ್ ಓರಿಯೆಂಟೆಡ್ ಪರ್ಸನ್ ಆಗಿತ್ತು ಒಂದಿದ್ದಾಗಿ ನೀವು ಕಮಿಟೆಡ್ ಓರಿಯೆಂಟೆಡ್ ಪರ್ಸನ್ ಆಗಿಲ್ಲ ಅಂತ ಹೇಳಿದ್ರು ಅವರಿಗೆ ನಿಮ್ಮ ಮೇಲೆ ಬೇಜಾರಾಗುವಂಥ ಸಿಚುವೇಶನ್ಸ್ಗಳಾಗುವಂಥದ್ದಾಗಿರುತ್ತೆ, ಅಥವಾ ನಿಮ್ಮಿಬ್ಬರ ಮಧ್ಯೆ ಆ ವಿಚಾರಗಳಿಗೆ ಕ್ಲಾಶಸ್ ಆಗುವಂಥದ್ದಾಗಿರುವಂಥದ್ದಾಗಿರುತ್ತೆ. ಹಾಗಾಗಿ ನೀವು ಕೂಡ ನಿಮ್ಮ ಲೈಫಲ್ಲಿ ಕಮಿಟ್ಮೆಂಟ್ ಅನ್ನೋ ಒಂದು ನೇಚರ್ನ ಡೆವಲಪ್ ಮಾಡ್ಕೋಬೇಕಾಗಿರುವಂಥದ್ದಾಗಿರುತ್ತೆ. ಕೀಪ್ ಇಟ್ ವೆರಿ ಸ್ಮಾಲ್. ಜಸ್ಟ್ ಲೈಕ್ ನಾಳೆ ಬೆಳಗ್ಗೆ ನಾನು 6 o'clock ಎದ್ದೇಳ್ತೀನಿ, ಮೇಕ್ ಇಟ್ ಅಟ್ಲೀಸ್ಟ್ 6 o'clock 6:35. ಬಟ್ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ 7 ಗಂಟೆಗೆ ಎದ್ದೇಳೋದು ದಟ್ ಇಸ್ ವೆರಿ ರಾಂಗ್. ಹಿಂದೆ ಮುಂದೆ ಆಗುತ್ತೆ ಫಸ್ಟ್ ಎದ್ದಿಲ್ಲ, ದಟ್ ಇಸ್ ಕಂಪ್ಲೀಟ್ಲಿ ಫೈನ್. ಅಥವಾ ನೀವೇನೋ ಒಂದು ತೊಗೊಂಡಿದ್ದೀರಾ, ಈ ರೀತಿಯಾದ ಸ್ಮಾಲ್ ಟಾಸ್ಕ್ನ ತೊಗೊಂಡು ನಿಮ್ಮಲ್ಲಿ ಆ ಕಮಿಟ್ಮೆಂಟ್ ಅನ್ನೋ ನೇಚರ್ನ ಬೆಳೆಸ್ಕೊಳ್ತಾ ಹೋಗಿ. ಎನಿಥಿಂಗ್ ಇಟ್ ಕುಡ್ ಬಿ. ನೀವತ್ತೊಂದು ಸ್ಟಾರ್ಟ್ ಮಾಡಿದ ಒಂದು ಹ್ಯಾಬಿಟ್ ಅಂತ ಹೇಳಿದ್ರೆ ಕನ್ಸಿಸ್ಟೆಂಟ್ ಆಗಿ ಅದನ್ನು ಮಾಡಿ. ಸೊ ದೇರ್ ಯು ಗೆಟ್ ಟು ನೋ ನೀವು ಎಷ್ಟು ಕಮಿಟೆಡ್ ಓರಿಯೆಂಟೆಡ್ ಆಗಿದ್ದೀರಾ ಅಂತ, ಅಥವಾ ನೀವು ಯಾವುದೋ ಒಂದು ಕೆಲಸನ ತೊಗೊಂಡಿದ್ದೀರಾ ಅಂತೆ ಅದಾದರೆ ಎಷ್ಟು ಡೆಡಿಕೇಟೆಡ್ ಆಗಿ ಅದನ್ನು ನೀವು ನಿಭಾಯಿಸ್ತೀರಾ ಅನ್ನೋದಲ್ಲಿ ನಿಮ್ಮ ಕಮಿಟ್ಮೆಂಟ್ ಗ್ರೋ ಆಗುತ್ತೆ. ಮ್ಯಾರೇಜ್ ಇಸ್ ಅ ಕಮಿಟ್ಮೆಂಟ್. ಬಿಕಾಸ್ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಬರುತ್ತೆ. ಇಬ್ಬರಿಗೂ ಡಿಫ್ರೆಂಟ್ ಆದ ಒಪಿನಿಯನ್ಸ್ ಇರುವಂಥದ್ದಾಗಿರುತ್ತೆ, ಇಬ್ಬರು ಡಿಫ್ರೆಂಟ್ ಆದ ಎನರ್ಜೀಸ್ ಇರುವಂಥದ್ದಾಗಿರುತ್ತೆ. ಸಮ್ಟೈಮ್ಸ್ ನಿಮ್ಮ ಲೈಫಲ್ಲಿ ಸ್ಟ್ರೆಸ್ ಅಥವಾ ಸ್ಟ್ರಗಲ್ ಆಗ್ಬೋದು, ಅವ್ರ ಲೈಫಲ್ಲಿ ಸ್ಟ್ರೆಸ್ ಅಥವಾ ಸ್ಟ್ರಗಲ್ ಆಗ್ಬೋದು, ಹೆಲ್ತ್ ಇಶ್ಯೂಸ್ ಆಗ್ಬೋದು, ಎನಿಥಿಂಗ್ ಇಟ್ ಕುಡ್ ಬಿ. ಬಟ್ ಅಲ್ಲಿ ಅವಾಗ ಅದನ್ನು ಹೇಗೆ ನಿಭಾಯಿಸ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುವಂಥದ್ದಾಗಿರುತ್ತೆ. ಹಾಗಾಗಿ ಇಫ್ ಯು ಆರ್ ಅ ಕಮಿಟೆಡ್ ಓರಿಯೆಂಟೆಡ್ ಪರ್ಸನ್, ವೆಲ್ ಆ್ಯಂಡ್ ಫೈನ್, ನೀವು ಅದೇ ರೀತಿಯಾದ ಪರ್ಸನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ನೀವು ಆ ರೀತಿಯಾದ ಪರ್ಸನ್ ಆಗಿಲ್ಲ ಅಂತ ಹೇಳಿದ್ರೆ ಕನ್ಫ್ಯೂಷನಿಂದ ಆಚೆ ಬಂದು ಕಮಿಟ್ಮೆಂಟ್ ಅನ್ನೋದನ್ನ ನಿಮ್ಮಲ್ಲಿ ಡೆವಲಪ್ ಮಾಡ್ಕೊಳ್ತಾ ಹೋಗಿ. ಸೊ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ
ಈ ಪರ್ಸನ್ ನೀವು ಅಟ್ರಾಕ್ಟ್ ಮಾಡಬೇಕೋ ಇಲ್ವೋ ಅಂತ. ಯಾಕಂದ್ರೆ ತುಂಬ ಕನ್ಫ್ಯೂಷನ್ಸು ಇರೋದ್ರಿಂದಾಗಿ ಹೇಳ್ತಿರೋಂಥದ್ದು. ನೀವು ಯಾವಾಗ ನೀವು ಕಮಿಟೆಡ್ ಓರಿಯೆಂಟೆಡ್ ಆಗ್ತೀರಾ, ಆಕ್ಷನ್ಸ್ನ ನೀವು ನಿಭಾಯಿಸ್ತಾ ಹೋಗ್ತೀರಾ, ನಿಮ್ಮಲ್ಲೇ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬರ್ತಾ ಹೋಗುತ್ತೆ. ನೀವೇನು ತಗೋಬೇಕು ಏನು ತಗೋಬಾರ್ದು ಅನ್ನೋ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗ್ತೀರಾ. ನಿಮ್ಮ ಒಂದು ಪ್ಯಾಟ್ರನ್ ಏನಿತ್ತು, ನಿಮ್ಮ ಒಂದು ಡಾರ್ಕ್ ಸೈಡ್ ಬದಲಾವಣೆ ಆಗ್ತಾ ಹೋಗುತ್ತೆ. ನೀವು ಸ್ಟ್ರಾಂಗ್ ಪರ್ಸನ್ ಆಗ್ತಾ ಹೋಗ್ತೀರಾ. ಹಾಗಾಗಿ ಈ ಕನ್ಫ್ಯೂಷನ್ಸ್ ಇಂದ ಆಚೆ ಬಂದು ಸರಿಯಾದ ನಿರ್ಧಾರನ ನೀವು ತಗೊಳಕ್ಕೆ ಹೆಲ್ಪ್ಫುಲ್ ಆಗುವಂಥದ್ದಾಗಿರುತ್ತೆ. ಇದು ಜೂನಲ್ಲಿ ಬರುವಂಥ ಒಂದು ಬ್ಲೆಸ್ಸಿಂಗ್ ಆಗಿರೋದ್ರಿಂದಾಗಿ ಜೂನ್ ಎಂಡಿಂಗ್ವರೆಗೂ ಇದು ಅಪ್ಲಿಕೇಬಲ್ ಆಗುವಂಥದ್ದಾಗಿರುತ್ತೆ. ಸೊ ಯಾವಾಗ ಈ ವಿಡಿಯೋನ ನೋಡ್ತೀರಾ ಅವಾಗಿಂದ ನೀವು ಕಮಿಟ್ಮೆಂಟ್ ಬಗ್ಗೆ ಫೋಕಸ್ ಮಾಡ್ತಾ ಹೋಗಿ, ನಿಮ್ಮಲ್ಲಿ ಬದಲಾವಣೆ ಚೇಂಜಸ್ ಬರ್ತಾ ಹೋಗುತ್ತೆ. ಸೊ ಅವಾಗ ಆ ಪ್ರೀತಿನ ನೀವು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ಬೋದು. ಐ ಹೋಪ್ ಈ ಒಂದು ಮೆಸೇಜ್ ಯಾರಿಗೆಲ್ಲ ಸಿಕ್ಕಿದೆ, ನಿಮ್ಮ ಲವ್ ಲೈಫ್ ತುಂಬ ಚೆನ್ನಾಗಿ ಫ್ಲರಿಶ್ ಆಗಲಿ ಆ್ಯಂಡ್ ಅಬೆಂಡೆನ್ಸ್ನ ತಗೊಂಡು ಬನ್ನಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಹೀಲಿಂಗ್ ಜರ್ನಿ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಾಗ್ತಿಲ್ಲ ಅಥವಾ ಹೇಗೆ ವಿಚಾರಗಳಿಂದ ಆಚೆ ಬರಬೇಕು ಅನ್ನೋದಾಗಿದ್ದರೆ ನೀವು ನನ್ನ ಕನೆಕ್ಟ್ ಮಾಡ್ಬೋದು ಫಾರ್ ದ ಹೀಲಿಂಗ್ ಸೆಷನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.